ನಮಸ್ಕಾರ. ಇವತ್ತಿನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಎಪಿಸೋಡ್ ಅಲ್ಲಿ 2 ಕತೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇ ಕಥೆಯಲ್ಲಿ ಈ ಒಂದು ಇನ್ವೆಸ್ಟರ್ ಟ್ರಸ್ಟ್ ಅಂತ ಬಂದಾಗ ಇದನ್ನ ಮರಳಿ ಮತ್ತೆ ವಾಪಸ್ ತಗೋಬರ್ಬೇಕು ಅಂತಂದ್ರೆ ಎನರ್ಜಿ ಗ್ರೋತ್ ಅನ್ಲಾಕ್ ಮಾಡೋದಕ್ಕೆ ಭಾರತ ಕೊನೆಗೂ ಕೂಡ ತನ್ನ ಒಂದು 75 ವರ್ಷ ಹಳೆಯ ಒಂದು ಆಯಿಲ್ ಅಂಡ್ ಗ್ಯಾಸ್ ಕಾನೂನುಗಳನ್ನ ಹೇಗೆ ಬರಿತಿದೆ ಅಂತ ನೋಡ್ಕೊಂಬರೋಣ. ಇನ್ನು ಎರಡನೇ ಕಥೆಯಲ್ಲಿ ಏಷ್ಯನ್ ಪೇಂಟ್ಸ್ ತನ್ನ ಒಂದು ಮಾರ್ಕೆಟ್ ಡಾಮಿನೆನ್ಸ್ ನ ಬಳಸ್ಕೊಂಡು ಬಿರ್ಲಾ ಓಪಸ್ ತರದ ಹೊಸ ಕಾಂಪಿಟೇಟರ್ಸ್ ನ ಸದ್ದಿಲ್ಲದೆ ಹೇಗೆ ಹೊರಗಿಡ್ತಿದೆ ಅಂತ ಅಲಿಗೇಷನ್ ಮಾಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು ಗುರುವಾರ ಜುಲೈ 17th. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ಭಾರತದ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ನ ನೋಡಿದಾಗ ದಶಕಗಳಲ್ಲೇ ತನ್ನ ಅತಿ ದೊಡ್ಡ ಬದಲಾವಣೆಗಳಲ್ಲಿ ಒಂದನ್ನ ಕಾಣ್ತಿದೆ. ನೀವು ಈ ಸೆಕ್ಟರ್ ಅನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಈ ಕ್ಷಣ ಎಷ್ಟೊಂದು ಮುಖ್ಯ ಅಂತ ನೀವು ಮಿಸ್ ಮಾಡ್ಕೊಂಡಿರ್ಬೋದು. 70 ವರ್ಷಗಳಿಂದ ನಾವು ನೋಡಿದಾಗ ಭಾರತದ ಈ ಒಂದು ಇಂಧನ ಉದ್ಯಮ ಏನಿದೆ ಅಲ್ವಾ, ಇದು ಹಳೆ ಕಾನೂನುಗಳ ಒಂದು ಸೆಟ್ ಅನ್ನ ಕಂಟ್ರೋಲ್ ಮಾಡ್ತಿತ್ತು. ಕೆಲವು 1948 ಮತ್ತೆ 1959 ರಷ್ಟು ಹಿಂದೆನೆ ಬರೆಯಲ್ಪಟ್ಟಿತ್ತು ಕೂಡ. ಈ ಕಾನೂನುಗಳು ಭಾರತ ಆಗಷ್ಟೇ ಅಂದ್ರೆ ಸ್ವತಂತ್ರವಾಗಿ ತನ್ನ ರಿಸೋರ್ಸಸ್ ಅನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು, ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ತಾ ಇತ್ತು. ಈ ಸಮಯದಲ್ಲಿ ಇದೆಲ್ಲನೂ ಕೂಡ ಫಾರ್ಮ್ ಆಗಿದ್ದು. ಆಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಾಡಿದ ಹಾಗೆ ಈ ಒಂದು ಫಾರಿನ್ ಕಂಪನಿಗಳು ನಮ್ಮನ್ನ ಮತ್ತೆ ಎಕ್ಸ್ಪ್ಲಾಯ್ಟ್ ಮಾಡೋದು ಹೇಗೆ ಅನ್ನೋದು ತುಂಬಾ ಭಯ ಇದ್ದಿದ್ರಿಂದ ಈ ರೀತಿಯಲ್ಲೂ ಕೂಡ ರೂಲ್ಸ್ ಮಾಡಿಟ್ಕೊಂಡಿದ್ರು. ಸೊ ನಮ್ಮ ಕಾನೂನುಗಳನ್ನ ನೀವು ನೋಡಿದಾಗ ಆಯಿಲ್ ಅಂಡ್ ಗ್ಯಾಸ್ ಮೇಲೆ ಸರ್ಕಾರಕ್ಕೆ ಕಂಪ್ಲೀಟ್ ಕಂಟ್ರೋಲ್ನು ಕೂಡ ಕೊಟ್ಟಿತ್ತು. ಈ ಎಲ್ಲ ವಿಷಯ ನಾವು ನೋಡಿದಾಗ ಪ್ರೈವೇಟ್ ಕಂಪನೀಸ್ ನ ಬೇಕು ಅಂತಾನೆ ಹೊರಗಡೆ ಇಟ್ಟಿದ್ರು. ಯಾಕೆ ಅಂತಂದ್ರೆ ಅವ್ರಿಗೆ ಅವಕಾಶ ಕೊಟ್ಟಾಗೆಲ್ಲನೂ ಕೂಡ ಈ ಒಂದು ಕಾಂಟ್ರಾಕ್ಟ್ಸ್ ನ ಅವರು ಹಾಳು ಮಾಡ್ತಾ ಇದ್ರು, ಮತ್ತೆ ನಿರ್ಬಂಧಗಳನ್ನು ಕೂಡ ಮಾಡ್ತಿದ್ರು. ಬೆಲೆ ಎಲ್ಲನೂ ಕೂಡ ನಿಯಂತ್ರಣ ಆಗ್ತಿತ್ತು. ಸೊ ಇದೆಲ್ಲನೂ ಕೂಡ ಒಂದು ಕಂಟ್ರೋಲ್ ಅಲ್ಲಿ ಇಡಬೇಕು, ಇದೊಂದು ಲೈನ್ ಅಲ್ಲಿ ಇರಬೇಕು ಅಂತ ಅವಾಗ ಗೌರ್ಮೆಂಟ್ ಇನ್ವಾಲ್ವ್ ಆಗ್ತಾ ಇತ್ತು. ಆದ್ರೆ ಪ್ರಪಂಚ ಹಾಗಿರ್ಲಿಲ್ಲ ಬಿಡಿ. ಅಂದ್ರೆ ಗ್ಲೋಬಲ್ ಎನರ್ಜಿ ಸೆಕ್ಟರ್ ಎಲ್ಲೋ ಒಂದ್ ಕಡೆ ವಿಕಾಸನಗೊಂಡು ಅಂತ ಗೊತ್ತಾಗುತ್ತೆ. ಹೊಸ ಟೆಕ್ನಾಲಜಿಗಳಾಗಿರ್ಬೋದು, ಮತ್ತೆ ಈ ಒಂದು ಕ್ಲೈಮೇಟ್ ಪ್ರೆಷರ್ಸ್ ಹಾಗೆ ಜಿಯೋ ಪೊಲಿಟಿಕಲ್ ಶಿಫ್ಟ್ಸ್ ಗಳಿಂದ ಎಲ್ಲನೂ ಕೂಡ ರೂಪಿಸಲಾಗಿತ್ತು. ಆದ್ರೆ ಭಾರತದ ಅಂದ್ರೆ ಎಲ್ಲನೂ ಕೂಡ ಪಾಸ್ಟ್ ಅಲ್ಲೇ ಬಿಟ್ಟು ಬಂದ್ವಾ ಅನ್ನೋದು ಇಲ್ಲಿವರೆಗೂ ಒಂದು ಪ್ರಶ್ನೆ ಆಗಿದೆ. ಈ ವರ್ಷ ನಾವು ನೋಡಿದಾಗ ಭಾರತ ಕೊನೆಗೂ ಕೂಡ ತನ್ನ ಒಂದು ಇಂಧನ ನಿಯಮಗಳನ್ನ ಸ್ಕ್ರಾಚ್ ನಿಂದ ಮತ್ತೆ ಬರೆಯೋಕೆ ಶುರು ಮಾಡ್ಕೊಂಡಿದೆ ನೋಡಿ. ಮೊದಲು ಮಾರ್ಚ್ 2025ರಲ್ಲಿ ಒಂದು ಹೊಸ ರೂಲ್ ಅನ್ನ ತಗೊಂಡ್ ಬಂದ್ಕೊಡ್ತು. ಅಂದ್ರೆ ಹಿಂದಿನ ಲೀಗಲ್ ಫ್ರೇಮ್ ವರ್ಕ್ ನ ಒಂದು ಪೂರ್ತಿ ಓವರ್ ಹೌಲ್ ಅಂತ ಗೊತ್ತಾಗುತ್ತೆ. ಆಮೇಲೆ ಕಳೆದ ವಾರ ಅಷ್ಟೇ ಬಂದಿರೋದು. ಗವರ್ಮೆಂಟ್ ಡ್ರಾಫ್ಟ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೂಲ್ಸ್ 2025 ಅಂದ್ರೆ ರಿಲೀಸ್ ಮಾಡಿದೆ ಅಂತ. ಹಾಗೇನೆ ಹೊಸ ಕಾನೂನಿನ ಡೀಟೇಲ್ಸ್ ಗಳು ಕೂಡ ಇಲ್ಲಿದೆ. ಟೋಟಲಿ ನಾವೆಲ್ಲ ನೋಡಿದಾಗ ಇವು ಒಂದು ದೊಡ್ಡ ಶಿಫ್ಟ್ ನ ಸೂಚನೆ ಆಗತ್ತೆ ಅಂತ ಗೊತ್ತಾಗತ್ತೆ. ತನ್ನ ಒಂದು ಹಿಸ್ಟ್ರಿಯಲ್ಲೇ ಮೊದಲ ಬಾರಿಗೆ ನೋಡಿ, ಭಾರತ ತನ್ನ ಒಂದು ಆಯಿಲ್ ಅಂಡ್ ಗ್ಯಾಸ್ ಉದ್ಯಮವನ್ನ ಸರ್ಕಾರದ ಕಂಟ್ರೋಲ್ಗಿಂತ ಅಂದ್ರೆ ಈ ಒಂದು ಪ್ರೈವೇಟ್ ಪಾರ್ಟಿಸಿಪೇಷನ್ ಅನ್ನ ಹೆಚ್ಚಾಗಿ ನೋಡ್ಕೊಳ್ಳುತ್ತೆ. ಟೆಕ್ನಾಲಜಿ ಏನ್ ಮಾಡುತ್ತೆ ಅದರ ಒಂದು ನಂಬಿಕೆ ಮೇಲೆ ನಡೆಸೋದಕ್ಕೂ ಸಹ ಟ್ರೈ ಮಾಡ್ತಿದೆ ಅಂತ. ಇನ್ನು ಭಾರತದ ಒಂದು ಇಂಧನ ವಲಯದಲ್ಲಿ ನಾವು ನೋಡಿದಾಗ ಇನ್ವೆಸ್ಟ್ ಮಾಡೋದು ಕೂಡ ತುಂಬಾ ಸುಲಭವಾಗಿರುತ್ತೆ, ಹಾಗೆ ಹೆಚ್ಚು ಸ್ಟೇಬಲ್, ಹಾಗೆ ತುಂಬಾ ಅಟ್ರಾಕ್ಟ್ ಮಾಡೋದು ಇದರ ಒಂದು ಗುರಿ. ಇದೊಂದು ಎಷ್ಟು ದೊಡ್ಡ ಡೀಲ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿಗೆ ಹೇಗ್ ಬಂದ್ವಿ ಅಂತ ಸ್ವಲ್ಪ ಹಿಂದೆ ಹೋಗಿ ನೋಡ್ಕೊಂಡ್ಬಂದ್ರೆ ಸಹಾಯ ಆಗುತ್ತೆ. 1947ರಲ್ಲಿ ಭಾರತ ಅವಾಗ ತಾನೇ ಸ್ವತಂತ್ರವನ್ನ ಪಡ್ಕೊಂಡಿತ್ತು ಅಲ್ವಾ. ಇನ್ನು ನಾಯಕರಿಗೆ ಏನ್ ಗೊತ್ತಾಗ್ತಿತ್ತು, ಪ್ರೈವೇಟ್ ಕಂಪನಿಗಳ ಮೇಲೆ, ವಿಶೇಷವಾಗಿ ಫಾರಿನ್ ಒನ್ಸ್, ಇವ್ರ ಮೇಲೆ ಯಾರಿಗೂ ಕೂಡ ನಂಬಿಕೆ ಇರಲಿಲ್ಲ. ಹಾಗೇನೆ ಇದೆಲ್ಲನೂ ಒಂದ್ ಕಡೆ ಭಯ ಶುರು ಮಾಡ್ತಿತ್ತು. ಅಂದ್ರೆ ಮತ್ತೆ ನಾವೇನಾದ್ರೂ ಫಾರಿನ್ ಕಂಪನಿಗಳನ್ನ ನಂಬಿದ್ರೆ ಅವ್ರು ಮತ್ತೆ ಬಂದು ನಮ್ ಇಂಡಿಯಾನ ಅಟ್ಯಾಕ್ ಮಾಡ್ತಾರೆ, ಹಾಗೆ ನಮ್ ಎಲ್ರಿಗೂ ಕೂಡ ಸ್ವತಂತ್ರ ಸಿಕ್ಕಲ್ಲ ಅನ್ನೋದು ಇವ್ರಿಗೆ ಭಯ ಇದ್ದಿದ್ದು. ಈ ನಂಬಿಕೆ ಈ ವಲಯದ ಮೊದಲ ಪ್ರಮುಖ ಕಾನೂನನ್ನ ಫಾರ್ಮ್ ಮಾಡ್ಕೊಂಡಿದ್ದು ನೋಡಿ. ಅದೇ ದ ಆಯಿಲ್ ಫೀಲ್ಡ್ಸ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ಅಂತ ಹೇಳ್ತೀವಿ. 1948 ಇದು ಬಂದಿದ್ದು. ಇದು ಕೇಂದ್ರ ಸರ್ಕಾರಕ್ಕೆ ಆಯಿಲ್ ಎಕ್ಸ್ಪ್ಲೋರೇಷನ್ ಮತ್ತೆ ಪ್ರೊಡಕ್ಷನ್ ಮೇಲೆ ಒಂದು ಸ್ವೀಪಿಂಗ್ ಪವರ್ಸ್ ಅನ್ನ ಕೊಡ್ತು. ಮತ್ತೆ ಈ ಕಾನೂನಿನ ಅಡಿಯಲ್ಲಿ ನಾವು ನೋಡಿದಾಗ 1949ರಲ್ಲಿ ಅಂದ್ರೆ ನಾವು ಪೆಟ್ರೋಲಿಯಂ ಕನ್ಸೆಷನ್ ರೂಲ್ಸ್ ನ ಒಂದು ಸೆಟ್ ಕ್ರಿಯೇಟ್ ಮಾಡಿದ್ವಿ. ಇದು ಪ್ರೈವೇಟ್ ಕಂಪನಿಗಳಿಗೆ ಲಾಂಗ್ ಟರ್ಮ್ ಕನ್ಸೆಷನ್ಸ್ ಮೂಲಕ ಆಯಿಲ್ ಕ್ಷೇತ್ರದಲ್ಲಿ ಆಪರೇಟ್ ಮಾಡೋದಕ್ಕೂ ಕೂಡ ಅಲೋ ಮಾಡ್ತಿತ್ತು. ಆದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ನೋಡಿದಾಗ ಈ ಸಿಸ್ಟಮ್ ಹೆಚ್ಚು ಕಾಲ ಉಳಿಲೇ ಇಲ್ಲ. ರೂಲ್ಸ್ಗಳಂತೂ ತುಂಬಾ ಜಾಸ್ತಿ ಇತ್ತು. ಅಂದ್ರೆ ಈ ಒಂದು ಪ್ರೈವೇಟ್ ಫರ್ಮ್ಸ್ ಗಳಿಗೆ ತುಂಬಾನೇ ಫ್ರೀಡಮ್ ಇತ್ತು. ಆದ್ರೆ ಆಯಿಲ್ ನ ಕಂಟ್ರೋಲ್ ಮಾಡೋಕೆ ಬಿಡೋದೆ ತನ್ನ ಸ್ಟ್ರಾಟಜಿಕ್ ಆಗಿ ಇವರು ವರ್ಕ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಸೊ 1959ರಲ್ಲಿ ಗೌರ್ಮೆಂಟ್ ಒಂದು ಹೊಸ ರೂಲ್ ಬುಕ್ ಅನ್ನ ತಗೊಂಡ್ ಬಂದ್ಕೊಳ್ತು. ಅಂದ್ರೆ ದ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೂಲ್ಸ್ ಅಂತ ಹೇಳ್ತೀವಿ. ಈ ರೂಲ್ಸ್ ಹೆಚ್ಚು ತುಂಬಾ ಕಠಿಣವಾಗಿತ್ತು ಅಂತ ಗೊತ್ತಾಗತ್ತೆ. ಅಂದ್ರೆ ಕಂಪನಿಗಳಿಗೆ ಕೇವಲ ಟೆಂಪ್ರರಿ ಲೈಸೆನ್ಸ್ ಮತ್ತೆ ಲೀಸಸ್ ನ ಕೊಡಲಾಗತ್ತೆ ಅಂತ. ಇನ್ನು ಗೌರ್ಮೆಂಟ್ ಅವರ ಕೆಲಸವನ್ನ ತುಂಬಾ ಸೂಕ್ಷ್ಮವಾಗಿ ಮಾನಿಟರಿಂಗ್ ಮಾಡ್ತಿತ್ತು. ಅದು ಮಂತ್ಲಿ ರಿಪೋರ್ಟ್ ನ ಮ್ಯಾಂಡೇಟರಿ ಆಗಿ ನೋಡೋದಾಗಿರ್ಬೋದು, ಮತ್ತೆ ಯಾವ್ದನ್ನ ಕಂಟ್ರೋಲ್ ಮಾಡ್ತೀವಿ ಅನ್ನೋದನ್ನ ತುಂಬಾ ಉದ್ದೇಶಕ ಪೂರ್ವಕವಾಗಿ ಮಾಡ್ಕೊಳ್ತಿದ್ರು. ಅಂದ್ರೆ ಭಾರತ ಆಗಷ್ಟೇ ಸ್ವತಂತ್ರ ದೇಶ ಆಗಿರೋದ್ರಿಂದ ಈ ಎಲ್ಲಾ ರೂಲ್ಸ್ ಗಳನ್ನ ತುಂಬಾ ಟಫ್ ಆಗಿ ಮಾಡ್ಬೇಕು ಅಂತ ಸರ್ಕಾರ ನಿರ್ಧಾರ ತಗೊಂಡಿದ್ದು.
ಸಮಸ್ಯೆ ಏನಂತಂದ್ರೆ ಕಾಲಕ್ರಮೇಣ ಈ ಒಂದು ಓವರ್ ರೆಗ್ಯುಲೇಷನ್ ನಾವು ನೋಡಿದಾಗ ತಾನೇ ಘೋಷಿಸಬೇಕಾಗಿದ್ದ ಒಂದು ಉದ್ಯಮಕ್ಕೆ ಹೊಡೆತ ಕೊಡೋದಕ್ಕೆ ಶುರು ಮಾಡ್ಕೊಳ್ತು. ಅಂದ್ರೆ ದ ವರ್ಕಿಂಗ್ ಆಯಿಲ್ ಫೀಲ್ಡ್ಗೆ ಹಲವು ವಿಷಯಗಳು ಮಿಕ್ಸ್ ಬೇಕು ಅಂತ ಎಕ್ಸ್ಪ್ಲೋರ್ ಮಾಡೋ ಹಕ್ಕುಗಳಾಗಿರ್ಬೋದು, ಮಾಡರ್ನ್ ಟೆಕ್ನಾಲಜಿ ಮತ್ತೆ ಈ ಒಂದು ಗಂಭೀರವಾಗಿ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೂ ಕೂಡ ಸುಲಭವಾದ ಟ್ರಾನ್ಸ್ಪೋರ್ಟೇಷನ್ ನೋಡಿದಾಗ ಅದರ ಒಂದು ಆಕ್ಸೆಸ್ ಕೂಡ ಅಂದ್ರೆ ಈಗ ಕಾನೂನು ಏನಿರುತ್ತೆ ಅಲ್ವಾ ಅದನ್ನ ಪ್ರೊಟೆಕ್ಷನ್ ಮೇಲಿನ ಕಾನ್ಫಿಡೆನ್ಸ್ ಆಗಿರ್ಬೋದು ಮತ್ತೆ ಫೇರ್ ಪ್ರೈಸ್ ಎಲ್ಲನೂ ಕೂಡ ಈ ಒಂದು ಆಯಿಲ್ ನ ಮಾರಾಟ ಮಾಡೋ ಅಬಿಲಿಟಿಯನ್ನ ಸೃಷ್ಟಿ ಮಾಡತ್ತೆ. ಆದ್ರೆ ಭಾರತದಲ್ಲಿ ಆಯಿಲ್ ಕಂಪನಿಗಳನ್ನ ಹೆಚ್ಚು ಕಡಿಮೆ ನೀವು ನೋಡಿದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಬ್ಲಾಕ್ ಮಾಡಿದ್ರು. ಆರಂಭದಲ್ಲಿ ONGC ಮತ್ತೆ ಆಯಿಲ್ ಇಂಡಿಯಾ ತರದ ಈ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿಗಳಿಗೆ ಮಾತ್ರ ಆಯಿಲ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಲೋ ಇತ್ತು. ಇನ್ನು ನೀವು ಪ್ರೈವೇಟ್ ಕಂಪನಿಗಳನ್ನ ನೋಡಿದಾಗ ಪಿಕ್ಚರ್ ನಲ್ಲೇ ಇರ್ತಿರ್ಲಿಲ್ಲ. ಹಾಗೆ 1990 ದಶಕದಲ್ಲಂತೂ ಲಿಬರಲೈಸೇಷನ್ ನಂತರ ಅವರಿಗೆ ಅವಕಾಶ ಕೊಟ್ಟಾದ್ಮೇಲೂ ಅವರು ಒಂದು ಕಾಂಟ್ರಾಕ್ಟ್ಸ್ ಕಾಂಪ್ಲಿಕೇಟೆಡ್ ಆಗಿದೆ, ಈ ಒಂದು ಕಂಡೀಷನ್ಸ್ ಗಳಿಂದ ತುಂಬಿಕೊಂಡಿದೆ ಅಂತ ಕಂಪ್ಲೇಂಟ್ ಮಾಡಿದ್ರು. ಇಲ್ಲಿ ಗೊತ್ತಾಗೋದೇನ್ ಗೊತ್ತಾ, ಪ್ರತಿಯೊಂದಕ್ಕೂ ಗೌರ್ಮೆಂಟ್ ಅಪ್ರೂವಲ್ ಬೇಕಾಗಿತ್ತು ಅಂತ. ಅವ್ರು ಎಷ್ಟು ಖರ್ಚು ಮಾಡ್ತಾರೆ, ಯಾವ ಟೂಲ್ಸ್ ನ ಬಳಸ್ತಾರೆ ಅಷ್ಟು ಮಾತ್ರ ಅಲ್ಲ, ತಮ್ಮ ಔಟ್ಪುಟ್ಸ್ ನ ಹೇಗೆ ಪ್ರೈಸ್ ಮಾಡ್ತಾರೆ, ಈ ಎಲ್ಲಾ ವಿಷಯಗಳನ್ನು ಕೂಡ ಗೌರ್ಮೆಂಟ್ ಅಪ್ರೂವಲ್ಸ್ ನ ತಗೊಂಡು ಅಡಿಷನಲ್ ಕಾಸ್ಟ್ ಗಳನ್ನ ಆಡಿಟಿಂಗ್ ಮಾಡ್ಕೊಂಡು ಇನ್ ಕೇಸ್ ಚೆನ್ನಾಗಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ರಿಜೆಕ್ಟ್ ಮಾಡಬಹುದಾಗಿತ್ತು. ಪೈಪ್ಲೈನ್ಸ್ ನಾವು ನೋಡಿದಾಗ ಈ ತರ ಒಂದು ಇನ್ಫ್ರಾಸ್ಟ್ರಕ್ಚರ್ ಪಬ್ಲಿಕ್ ಸೆಕ್ಟರ್ ಜಾಯಿಂಟ್ಸ್ ಇಂದ ಕಂಟ್ರೋಲ್ಡ್ ಆಗಿರ್ತಿತ್ತು. ಮತ್ತೆ ಹೊಸ ಪ್ರಾಜೆಕ್ಟ್ಸ್ ನೀವು ನೋಡಿದಾಗ ಹೆಚ್ಚಾಗಿ ವರ್ಷಾನುಗಟ್ಲೆ ಎಳಿತಿದ್ದ ಅಪ್ರೂವಲ್ ಪ್ರಾಸೆಸ್ ಗಳಲ್ಲೇ ಸ್ಟಕ್ ಆಗ್ಬಿಟ್ಟಿರ್ತಿದ್ರು. ಇದೆಲ್ಲದರ ಮೇಲೂ ಕೂಡ ಪೆಟ್ರೋಲ್ ಮತ್ತೆ ಡೀಸೆಲ್ ತರದ ಫ್ಯೂಯಲ್ ಗಳನ್ನ ನೀವು ನೋಡಿದಾಗ ಅದರ ಒಂದು ಪ್ರೈಸಸ್, ಅಡ್ಮಿನಿಸ್ಟ್ರೇಟೆಡ್ ಪ್ರೈಸ್ ಮತ್ತೆ ಮೆಕ್ಯಾನಿಸಮ್ ಅಂತ ಕರೆಯೋದ್ರ ಅಡಿಯಲ್ಲಿ ಕಟ್ಟುನಿಟ್ಟಾಗಿ ರೆಗ್ಯುಲೇಟೆಡ್ ಆಗಿರ್ತಿತ್ತು. ಈಗ ಸರ್ಕಾರನೇ ತಗೊಳ್ಳಿ, ಪೊಲಿಟಿಕಲ್ ನೀಡ್ಸ್ ನ ನೋಡಿದಾಗ ಅದಕ್ಕೆ ತಕ್ಕ ಹಾಗೆ ಫ್ಯೂಯಲ್ ಪ್ರೈಸಸ್ ನ ಕಡಿಮೆ ಅಥವಾ ಹೆಚ್ಚು ಮಾಡಬಹುದು ಅಲ್ವಾ. ಇನ್ನು ಗ್ಲೋಬಲ್ ಪ್ರೈಸಸ್ ಕೂಡ ಬೇರೆ ಬೇರೆ ರೀತಿನೇ ಚೇಂಜ್ ಆಗ್ತಿರುತ್ತೆ. ಇದು ಯಾವುದೇ ಹೇಳಿದ್ರು ಸಹ ಈ ಸ್ಟೇಟ್ ಓನ್ಡ್ ಕಂಪ್ನಿಗಳಂತ ಏನ್ ಹೇಳ್ತೀವಿ ಅದು ಏನಾದ್ರೂ ಹಣ ಕಳ್ಕೊಂಡಾಗ ಕಾಂಪನ್ಸೇಟೆಡ್ ಆಗ್ತಿತ್ತು ಅಂತಾನೂ ಕೂಡ ಒಂದ್ ಕಡೆ ಪ್ರಾಮಿಸ್ ಕೊಡ್ತಿದ್ರು. ಆದ್ರೆ ಪ್ರೈವೇಟ್ ಪ್ಲೇಯರ್ಸ್ಗೆ ಅಂತಹ ಸೇಫ್ಟಿ ನೆಟ್ಟೇ ಇರ್ತಿರ್ಲಿಲ್ಲ. ಇದು 2006 ನಲ್ಲಿ ವಿಶೇಷವಾಗಿ ಕ್ಲಿಯರ್ ಆಗಿದ್ದು. ಅಂದ್ರೆ ಆಗ ರಿಲಯನ್ಸ್ ಇಂತಹ ಒಂದು ಸೆಟಪ್ ನಲ್ಲಿ ಅಂದ್ರೆ ನ್ಯಾಯಯುತವಾಗಿ ಕಾಂಪೀಟ್ ಮಾಡೋದು ಎಷ್ಟು ಇಂಪಾಸಿಬಲ್ ಅಂತ ಪಾಯಿಂಟ್ ಔಟ್ ಮಾಡ್ತು. ಅವ್ರಿಗೆ ಏನ್ ಬೇಕಾಗಿದ್ದು ಅಂದ್ರೆ ಬೇಸಿಕ್ಲಿ ಈ ಒಂದು ಮಾರ್ಕೆಟ್ ಪ್ರೈಸಿಂಗ್ ಪ್ರಾಮಿಸ್ ಮಾಡಬೇಕಾಗಿತ್ತು ಅನ್ನೋದು. ಅಂದ್ರೆ 95% ಈ ಒಂದು ಫ್ಯೂಯಲ್ ಸ್ಟೇಷನ್ಸ್ ನೀವು ನೋಡಿದಾಗ PSUs ಗಳಿಂದ ನಡೆಸಲ್ಪಡ್ತಿತ್ತು ಅಲ್ವಾ. ಅವು ಕಾಸ್ಟ್ ಗಿಂತ ಕಡಿಮೆ ಬೆಲೆ ಒಂದು ಮಾರಾಟವನ್ನ ಮಾಡ್ತಿದ್ರು. ಇನ್ನು ಪ್ರೈವೇಟ್ ಫರ್ಮ್ಸ್ ಗಳಿಗೆ ಇದು ಯಾವುದೇ ಚಾನ್ಸ್ ಕೂಡ ಕೊಡ್ತಾನೆ ಇರಲಿಲ್ಲ. ಈ ಪೂರ್ತಿ ಮೈಂಡ್ ಸೆಟ್ ನೇ ನೋಡಿ 1970 ದಶಕದ ಒಂದು ನ್ಯಾಷನಲೈಸೇಷನ್ ಅಲೆಯ ಬೇರುಗಳ ತರ ಆಗೋಗಿತ್ತು. ಆಗ ಗವರ್ಮೆಂಟ್ ಎಸೋ ಮತ್ತೆ ಬರ್ಮಾ ಶೆಲ್ ತರದ ಒಂದು ಫಾರಿನ್ ಆಯಿಲ್ ಫರ್ಮ್ಸ್ ಗಳನ್ನ ತುಂಬಾ ಸ್ಟ್ರಾಂಗ್ ಆಗಿ ಟೇಕ್ ಓವರ್ ಮಾಡ್ಕೊಂಡು ಅವನ್ನ HPCL ಮತ್ತೆ BPCL ತರದ ಒಂದು ಪಬ್ಲಿಕ್ ಕಂಪನಿಗಳಾಗಿ ಬದಲಾಯಿಸ್ತಿತ್ತು. ಇನ್ನು 1980 ದಶಕದಲ್ಲಿ ನಾವು ನೋಡಿದಾಗ ಸರ್ಕಾರ ಪೂರ್ತಿ ಆಯಿಲ್ ವ್ಯಾಲ್ಯೂ ಚೈನ್ ನ ಕಂಟ್ರೋಲ್ ಮಾಡ್ತಿತ್ತು. ಅಂದ್ರೆ ನೆಲದಿಂದ ಅದನ್ನ ಹೊರ ತೆಗೆಯೋದ್ರಿಂದ ಹಿಡಿದು ಪೆಟ್ರೋಲ್ ಪಂಪ್ಸ್ ಗಳಲ್ಲಿ ಅದನ್ನ ಮಾರಾಟ ಮಾಡೋರ್ಗೂ ತನಕ ಎಲ್ಲನೂ ಸರ್ಕಾರದ ಕಂಟ್ರೋಲ್ ನಲ್ಲೇ ಇರ್ತಿದ್ದು. ಇನ್ನು 1990 ದಶಕದ ಒಂದು ಲಿಬರಲೈಸೇಷನ್ ನಾವು ನೋಡಿದಾಗ ಈ ವಿಷಯಗಳನ್ನ ತೆರೆಯೋದಕ್ಕೆ ಶುರು ಮಾಡ್ಕೊಂಡಿದ್ದು. ನೋಡಿ, ಈ ಒಂದು ಪ್ರೈವೇಟ್ ಎಕ್ಸ್ಪ್ಲೋರೇಷನ್ಸ್ ಗಾಗಿ ಈ ಒಂದು ಬಿಡ್ಡಿಂಗ್ ರೌಂಡ್ಸ್ ನೀವು ನೋಡಿದಾಗ ಅದನ್ನ ಅವರು ನಡೆಸ್ತಿದ್ರು. ಇದಾದ್ಮೇಲೂ ಕೂಡ ನಾವು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಗಳನ್ನ ಈ ಒಂದು ಮಾರ್ಕೆಟ್ ಅಲ್ಲಿ ನಾವು ನೋಡಿದಾಗ ಇಲ್ಲಿ ಯಾವ ರೀತಿ ಇದು ಡಿಸೈಡ್ ಆಗುತ್ತೆ ಅನ್ನೋದು ಕೂಡ ನಾವು ಗೊತ್ತಾಗ್ತಿತ್ತು. ಆದ್ರೆ ವ್ಯವಸ್ಥೆ ಇನ್ನೂ ಕೂಡ ಜಾಸ್ತಿ ಮೆಸ್ಸಿ ಆಗೋಯ್ತು. ಅಂದ್ರೆ ಕನ್ಫ್ಯೂಷನ್ ಒಂದು ಸ್ಟೇಟ್ ನ ಕ್ರಿಯೇಟ್ ಮಾಡ್ತು ಅಂತ ಇನ್ವೆಸ್ಟರ್ಸ್ ಕೂಡ ತುಂಬಾ ಕೇರ್ಫುಲ್ ಆಗಿರ್ತಿದ್ರು. ಇನ್ನು ಗ್ಲೋಬಲ್ ಆಯಿಲ್ ಮೇಜರ್ಸ್ ನಾವು ನೋಡಿದಾಗ ದೂರನೇ ಉಳ್ಕೊಂಡಿದ್ರು. ONGC ಮತ್ತೆ ಆಯಿಲ್ ಇಂಡಿಯಾ ತರದ ಒಂದು ಇಂಡಿಯನ್ ಫರ್ಮ್ಸ್ ಕೂಡ ಹಳೆಯ ಒಂದು ಔಟ್ಡೇಟೆಡ್ ವಿಧಾನಗಳನ್ನ ಮತ್ತೆ ಎಕ್ವಿಪ್ಮೆಂಟ್ಸ್ ಗಳ ಏನೆಲ್ಲ ಇರುತ್ತೆ ಅದನ್ನ ಹೊರ ಇಟ್ಕೊಂಡಿರೋದ್ರ ಜೊತೆಗೆ ಡಿಮ್ಯಾಂಡ್ ಕೂಡ ಸರಿಯಾಗಿ ಇರ್ತಿರ್ಲಿಲ್ಲ. ಇನ್ನು ಭಾರತದ ಇಂಧನ ಅಗತ್ಯಗಳನ್ನ ನೀವು ನೋಡಿದಾಗ ಅಂದ್ರೆ ಫಾಸ್ಟ್ ಆಗಿ ಬೆಳೀತಿದ್ರೆ ನಮ್ಮ ಪ್ರೊಡಕ್ಷನ್ ಕೂಡ ಕುಗ್ತಾನೆ ಹೋಗ್ತಾ ಇತ್ತು. 2022ರಲ್ಲಿ ಯುಕ್ರೇನ್ ವಾರ್ ಸಮಯದಲ್ಲಿ ನೀವು ನೋಡಿದಾಗ ಸಿಚುವೇಶನ್ ಅಂತೂ ತಲೆಗೆ ಬಂತು ಬಿಡಿ. ಅಂದ್ರೆ ರಷ್ಯನ್ ಕ್ರೂಡ್ ಆಯಿಲ್ ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗೋಯ್ತು. ಯಾಕೆ ಅಂದ್ರೆ ಪ್ರಪಂಚದ ಹೆಚ್ಚಿನ ಭಾಗ ಅದನ್ನ ಕೊಳ್ಳೋದಕ್ಕೆ ನಿರಾಕರಿಸ್ತಾ ಇದ್ರು. ಆದ್ರೆ ಇಂಡಿಯನ್ ರಿಫೈನರ್ಸ್ ಆ ಒಂದು ಅವಕಾಶವನ್ನ ಬಾಚ್ಕೊಂಡ್ರು. ಅವ್ರು ಏನ್ ಮಾಡಿದ್ರು, ಈ ಒಂದು ಡಿಸ್ಕೌಂಟೆಡ್ ಆಯಿಲ್ ನ ತಗೊಂಡು ರಿಫೈನ್ ಮಾಡಿ ಅಂದ್ರೆ ಹ್ಯೂಜ್ ಪ್ರಾಫಿಟ್ಸ್ ಅನ್ನ ಮಾಡ್ಕೊಂಡ್ರು. ಆದ್ರೆ ಈ ಸ್ಮಾರ್ಟ್ ಬಿಸ್ನೆಸ್ ನ ನೀವು ನೋಡಿದ ತಕ್ಷಣ ಈ ಕ್ಷಣ ಏನಿದೆ ಅಲ್ವಾ ಸೆಲೆಬ್ರೇಟ್ ಮಾಡೋ ಬದಲು ಗೌರ್ಮೆಂಟ್ ಏನ್ ಮಾಡ್ತು, ವಿಂಡ್ ಫಾಲ್ ಟ್ಯಾಕ್ಸಸ್ ಅಂದ್ರೆ ಒಂದು ಹೆಚ್ಚುವರಿ ಲಾಭಗಳ ಮೇಲೆ ಸ್ಪೆಷಲ್ ಲೆವೀಸ್ ಅಂತ ಏನ್ ಹೇಳ್ತೀವಿ ಅದನ್ನ ವಿಧಿಸೋದಕ್ಕೆ ಪ್ರತಿಕ್ರಿಯಿಸ್ತು. ಅವನ್ನ ಪ್ರತಿ 2 ವಾರಗಳಿಗೊಮ್ಮೆ ಅಪ್ಡೇಟೆಡ್ ಮಾಡಬೇಕಾಗಿತ್ತು.
ಇದೆಲ್ಲನೂ ಕೂಡ ಸೆಕ್ಟರ್‌ಗೆ ಒಂದು ಶಾಕ್ ಕೊಡ್ತು. ಅಂದ್ರೆ ಇನ್ವೆಸ್ಟರ್ಸ್‌ಗೆ. ಭಾರತದ ಒಂದು ಮಿಡ್ ಮ್ಯಾಚ್ ನಿಯಮಗಳನ್ನ ಬದಲಾಯಿಸ್ತಿದೆ ಅಂತಾನೂ ಕೂಡ ಅನ್ಸ್ತಿತ್ತು. ಆ ಟ್ಯಾಕ್ಸಸ್‌ನೆಲ್ಲ ನಾವು ನೋಡಿದಾಗ 2024ರಲ್ಲಿ ತೆಗೆದುಹಾಕಿದ್ರು. ಆದ್ರೆ ಆಗ್ಲೇ ನೋಡಿ ತುಂಬಾ ಪ್ರಾಬ್ಲಮ್ ಆಗಿದ್ದು. ಸಂದೇಶ ತುಂಬಾ ಕ್ಲಿಯರ್ ಆಗಿದೆ. ಭಾರತದ ಒಂದು ಎನರ್ಜಿ ಪಾಲಿಸೀಸ್ ಪ್ರಿಡಿಕ್ಟಬಲ್ ಆಗಿರ್ಲಿಲ್ಲ ಅಂತ. ಅಂದ್ರೆ ನಮ್ಮ ದೇಶದ ಸರ್ಕಾರ ಯಾವಾಗ ಬೇಕಾದ್ರೂ ರೂಲ್ಸ್‌ಗಳನ್ನ ಚೇಂಜ್ ಮಾಡ್ಬೋದು ಅಂತ. ಇದು ಕೇವಲ ನೀತಿ ಅಂಡ್ ರೂಲ್ಸ್ ಬಗ್ಗೆ ಮಾತ್ರ ಅಲ್ಲ. ಅದು ಒಂದು ನಂಬರ್ಸ್ ಮೇಲೂ ಕೂಡ ಕಾಣಿಸ್ತಾ ಇತ್ತು. ಈ ಒಂದು ಎನರ್ಜಿ ಟ್ರಾನ್ಸಿಷನ್ ಮತ್ತೆ ರಿಫೈನಿಂಗ್ ಸ್ಟ್ರೆಂತ್ ಬಗ್ಗೆ ಎಷ್ಟೇ ಸದ್ದು ಮಾಡಿದ್ರು ಕೂಡ ಭಾರತದ ಒಂದು ರಿಫೈನಿಂಗ್ ಕೆಪಾಸಿಟಿನ ನೀವು ನೋಡಿದ್ರೆ 7 ವರ್ಷಗಳಲ್ಲಿ ಕೇವಲ 5% ಮಾತ್ರ ಬೆಳೆದಿದೆ. ಇನ್ನೂ ಕೆಟ್ಟದಾಗಿ ಅಂದ್ರೆ ನಮ್ಮ ಒಂದು ಕ್ರೂಡ್ ಆಯಿಲ್ ಉತ್ಪಾದನೆಯನ್ನ ತಗೊಳ್ಳಿ, ನಿಜವಾಗ್ಲೂ ಬಿದೋಗಿದೆ ಅಲ್ವಾ? 2019 ಮತ್ತೆ 2024 ನಡುವೆ ನೀವು ನೋಡಿದಾಗ 14% ಹೆಚ್ಚು ಕುಸಿದೋಗಿದೆ. ಇದು ಕೇವಲ ಗ್ರೀನ್ ಟ್ರಾನ್ಸಿಷನ್ ಕತೆ ಖಂಡಿತವಾಗ್ಲೂ ಆಗಿರ್ಲಿಲ್ಲ. ಅರ್ಲಿ 2025ರಲ್ಲಿ ನೀವು ನೋಡಿದ್ರಿ ಅಂದ್ರೂ ಪಾರ್ಲಿಮೆಂಟ್ ಒಂದು ಆಯಿಲ್ ಫೀಲ್ಡ್ಸ್ ನ ಆಕ್ಟ್ ನ ಪೂರ್ತಿಯಾಗಿ ಅಂದ್ರೆ ರೀವರ್ಕ್ಡ್ ವರ್ಷನ್ಸ್ ಒಂದನ್ನ ಪಾಸ್ ಮಾಡ್ತು. ಇದೊಂದು ಕೇವಲ ಸಣ್ಣ ಬದಲಾವಣೆ ಆಗಿರ್ಲಿಲ್ಲ. ಇದೊಂದು ಹೊಸ ಆರಂಭವಾಗಿತ್ತು. ಅಂದ್ರೆ ಮೊದಲೇ ಬಾರಿಗೆ ಕಂಪನಿಗಳಿಗೆ ಒಂದೇ ಯೂನಿಫೈಡ್ ಪೆಟ್ರೋಲಿಯಂ ಲೀಸ್ ಅನ್ನ ಕೊಡಲಾಗಿತ್ತು ಅಂತ. ಅದು ಅವ್ರಿಗೆ ಒಂದೇ ಪರ್ಮಿಟ್ ಅಡಿಯಲ್ಲಿ ಎಲ್ಲವನ್ನೂ ಕೂಡ ಅಂದ್ರೆ ಒಂದು ಆಯಿಲ್ ಎಕ್ಸ್ಪ್ಲೋರ್ ಮಾಡೋದ್ರಿಂದ ಹಿಡಿದು ಅದನ್ನ ಪ್ರೊಡ್ಯೂಸ್ ಮಾಡೋದ್ರ ತನಕ ಪ್ರತಿಯೊಂದು ಅವಕಾಶವನ್ನು ಕೂಡ ಕೊಡಲಾಗ್ತಿತ್ತು. ಹಾಗೆ ನೀವು ಬ್ಯೂರೋಕ್ರಸಿ ಅಂತ ನೋಡಿದಾಗ ಈ ಒಂದು ಸ್ಮಾಲ್ ಪದರಗಳು ಏನೆಲ್ಲ ಇರುತ್ತೆ ಅಲ್ವಾ, ಅದನ್ನ ತೆಗೆದು ಹಾಕಿದ್ರು. ಇದೆಲ್ಲದರಿಂದ ಗೊತ್ತಾಗೋದೇನ್ ಗೊತ್ತಾ, ತುಂಬಾ ಟಫ್ ಆಗಿರೋ ಈ ಒಂದು ಕ್ರಿಮಿನಲ್ ಪೆನಾಲ್ಟೀಸ್ ಗಳನ್ನ ತೆಗೆದು ಹಾಕಲಾಗ್ತಿತ್ತು ಅಂತ. ಆಫ್ ಶೋರ್ ರಿಸ್ಕ್ ಮತ್ತೆ ಶೇಲ್ ಆಯಿಲ್ ತರದ ಒಂದು ಗ್ರೇ ಏರಿಯಾಸ್ ಗಳನ್ನ ಹೊಸ ಸಿಸ್ಟಮ್ ಅಡಿಯಲ್ಲಿ ಫಾರ್ಮಲ್ ಆಗಿ ಕವರ್ ಮಾಡಲಾಗ್ತಿತ್ತು. ಇನ್ನು ರಿಫಾರ್ಮ್ಸ್ ಹೊಸ ಒಂದು ಟೆಕ್ನಾಲಜಿಗಳೊಂದಿಗೆ ದಾರಿಯನ್ನ ಕೊಟ್ಟಿದೆ. ಅಂದ್ರೆ ಕಂಪನಿಗಳು ಈಗ ಅದೇ ಲೈಸೆನ್ಸ್ ಅಡಿಯಲ್ಲಿ ಕಾರ್ಬನ್ ಕ್ಯಾಪ್ಚರ್ ಅಥವಾ ಒಂದು ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ನಡೆಸಬಹುದು. ಇನ್ನು ಇನ್ಫ್ರಾಸ್ಟ್ರಕ್ಚರ್ ನ ಹೆಚ್ಚು ಸುಲಭವಾಗಿ ಶೇರ್ ಮಾಡ್ಕೊಳ್ಬಹುದು ಕೂಡ. ಈ ಒಂದು ವಿವಾದಗಳನ್ನ ನಿಧಾನವಾಗಿ ಮಾಡೋದ್ರಿಂದ ಇಂಡಿಯನ್ ಕೋರ್ಟ್ಸ್ಗಳಲ್ಲಿ ಸ್ಟಕ್ ಆಗೋ ಬದಲು ಸಿಂಗಾಪುರ್ ಅಥವಾ ಲಂಡನ್ ತರದ ನ್ಯೂಟ್ರಲ್ ಆರ್ಬಿಟ್ರೇಷನ್ ಹಬ್ಸ್ಗಳಿಗೆ ತೆಗೆದುಕೊಂಡು ಹೋಗ್ಬೋದು ಗೊತ್ತಾ. ಆದ್ರೆ ನಮ್ಮ ದೇಶದ ಕಾನೂನಿನ ಅತಿ ಮುಖ್ಯವಾದ ಭಾಗ ಒಂದು ಸಿಂಗಲ್ ಕ್ಲಾಸ್ ಅಂತ ಹೇಳ್ತೀವಿ, ದ ಸ್ಟೆಬಿಲೈಸೇಷನ್ ಕ್ಲಾಸ್. ಈ ಕ್ಲಾಸ್ ಬೇಸಿಕಲಿ ನೀವು ನೋಡಿದಾಗ ಒಂದು ಪ್ರಾಮಿಸ್. ಅದು ಹೇಳೋದು ಏನ್ ಗೊತ್ತಾ, ಒಮ್ಮೆ ಒಂದು ಕಂಪನಿಗೆ ಪೆಟ್ರೋಲಿಯಂ ಲೀಸ್ ಸಿಕ್ಕಿದ ಮೇಲೆ ಗೌರ್ಮೆಂಟ್ ಕಂಪನಿಗೆ ಹಾನಿಯಾಗೋ ರೀತಿಯಲ್ಲಿ ಫೈನಾನ್ಷಿಯಲ್ ಟರ್ಮ್ಸ್ ಅನ್ನ ಬದಲಾಯಿಸೋ ಹಾಗಿಲ್ಲ ಅಂತ. ಒಂದ್ ವೇಳೆ ಹಾಗೆ ಮಾಡಿದ್ರೆ ಕಂಪನಿಗೆ ಕಾಂಪನ್ಸೇಟ್ ಮಾಡಲಾಗತ್ತೆ. ಇನ್ನೊಂದು ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಗೌರ್ಮೆಂಟ್ ಇನ್ವೆಸ್ಟರ್ಸ್ ಏನಂತ ಹೇಳ್ತದೆ ಗೊತ್ತಾ, ನೀವು ಇನ್ವೆಸ್ಟ್ ಮಾಡಿರೋದ್ರಲ್ಲಿ ನಾವು ತಲೆ ಹಾಕಲ್ಲ, ಮತ್ತೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾವೇ ರೆಸ್ಪಾನ್ಸಿಬಿಲಿಟಿನ ತಗೊಳ್ತೀವಿ, ಹಾಗೆ ನಿಮ್ಮ ಪ್ರಾಫಿಟ್ಸ್ ನಿಮ್ಗೆ ಸಿಗತ್ತೆ ಅಂತ ಹೇಳಿರೋದು. ಸದ್ಯಕ್ಕೆ ಈ ಚೇಂಜಸ್ ಗಳನ್ನ ನೋಡಿದಾಗ ಕೇವಲ ಎಕ್ಸ್ಪ್ಲೋರೇಷನ್ ಮತ್ತೆ ಪ್ರೊಡಕ್ಷನ್ಗೆ ಅನ್ವಯಿಸುತ್ತೆ, ರಿಫೈನಿಂಗ್ಗೆ ಖಂಡಿತವಾಗ್ಲೂ ಅಲ್ಲ. ಆದ್ರೆ ಪೆಟ್ರೋಲಿಯಂ ಮಿನಿಸ್ಟರ್ ಹರ್ದೀಪ್ ಪುರಿ ಹೇಳಿರೋದು ಏನು, ಸ್ಟೆಬಿಲೈಸೇಷನ್ ಕ್ಲಾಸ್ ನ ನೀವು ನೋಡಿದಾಗ ಗವರ್ಮೆಂಟ್ಗೆ ಫ್ಯೂಚರ್ ನಲ್ಲಿ ರಿಫೈನಿಂಗ್ ಮಾರ್ಜಿನ್ಸ್ ಮೇಲೆ ವಿಂಡ್ ಫಾಲ್ ಅಂದ್ರೆ ಟ್ಯಾಕ್ಸಸ್ ಹಾಕೋದನ್ನ ಕಷ್ಟ ಮಾಡತ್ತೆ ಅಂತ ಕ್ಲೈಮ್ ಮಾಡಿದ್ದಾರೆ. ಆ ಕ್ಲೇಮ್ ನೀವು ನೋಡಿದಾಗ ನಿಜ ಆಗತ್ತಾ ಇಲ್ವಾ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇನ್ನೊಂದು ಕ್ರಿಟಿಕಲ್ ವಿಷಯ ಇದೆ. ಈಗ ಪಾರ್ಲಿಮೆಂಟ್ ಇದೆಯಲ್ವಾ, ಇದು ಪಾಸ್ ಮಾಡಿದ ಕಾನೂನನ್ನ ನಾವು ನೋಡಿದಾಗ ಕೇವಲ ವಿಶಾಲವಾದ ದಿಕ್ಕನ್ನ ಸೆಟ್ ಮಾಡುತ್ತೆ. ಈಗ ಸಣ್ಣ ಪುಟ್ಟ ವಿಷಯಗಳಾಗಿರ್ಬೋದು, ಅದು ರಿಯಲ್ ವರ್ಲ್ಡ್ ನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು, ಅದ್ರ ನಂತರ ಬರುವಂತಹ ರೂಲ್ಸ್ ಗಳನ್ನು ಕೂಡ ನಾವು ನಿರ್ಧರಿಸಬಹುದು. ಅದಕ್ಕೋಸ್ಕರನೇ ಡ್ರಾಫ್ಟ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೂಲ್ಸ್ 2025 ಅಷ್ಟೊಂದು ಗಮನನ ಸೆಳೀತಾ ಇರೋದು. ಈ ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ನೋಡಿದಾಗ ಕಾನೂನಿಗೆ ಜೀವ ತುಂಬತಾನೆ ಇರೋದು. ಅವು ಸರ್ಕಾರದ ಒಂದು ಪಾತ್ರ ಏನಿದೆ ಅಲ್ವಾ, ಒಬ್ಬ ಸ್ಟ್ರಿಕ್ಟ್ ರೆಗ್ಯುಲೇಟರ್ ಆಗಿ ಕೆಲಸ ಮಾಡೋದು ಮತ್ತೆ ಒಬ್ಬ ಸಪೋರ್ಟಿವ್ ಅಡ್ಮಿನಿಸ್ಟ್ರೇಟರ್ ಆಗಿ ಬದಲಾಯಿಸುವಂತ ಗುರಿಯನ್ನು ಕೂಡ ಹೊಂದಿದೆ. ಕೆಲವು ಸೆಕ್ಟರ್ಗಳಲ್ಲಿ ಅವು ಕಂಟ್ರೋಲ್ ಅನ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಉತ್ತಮವಾಗಿರೋ ಒಂದು ಎನ್ವೈರನ್ಮೆಂಟಲ್ ಸೇಫ್ ಗಾರ್ಡ್ಸ್ ನ ತಗೊಳ್ಳಿ. ಅವ್ರು ಏನ್ ಮಾಡ್ತಾರೆ, ತುಂಬಾ ಕಟ್ಟುನಿಟ್ಟಾದ ಡೇಟಾ ಹಂಚಿಕೆಗಳನ್ನ ಅವ್ರವ್ರ ಹತ್ರನೇ ಶೇರ್ ಮಾಡ್ಕೊಳ್ತಾರೆ. ಇದರಿಂದ ಯಾರಿಗೂ ಕೂಡ ಪ್ರಾಬ್ಲಮ್ ಆಗಲ್ಲ. ಆದ್ರೆ ಒಟ್ಟಾರೆಯಾಗಿ ನೀವು ನೋಡಿದಾಗ ಅವ್ರಿಗೊಂದು ಅಲ್ಲಿ ಕ್ಲಾರಿಟಿ ಸಿಕ್ಕಿರತ್ತೆ. ಅಂದ್ರೆ ಯಾವ ರೀತಿ ನಾವು ಕೆಲಸ ಮಾಡ್ಬೋದು, ಈ ಒಂದು ಭವಿಷ್ಯ ಅಂದ್ರೆ ನಮಗೆ ಮುಂದೆ ಫ್ಯೂಚರ್ ಬೇಕು ಅಂತಂದ್ರೆ ಇದರಿಂದ ನಮಗೆ ರಿಟರ್ನ್ಸ್ ಬರುತ್ತಾ ಅಂತ ಅವರು ಪ್ರೆಡಿಕ್ಟಬಲ್ ಮಾಡ್ಬೋದು. ಇನ್ನು ಬೇಕಾದ್ರೆ ಅವರು ಲೀಸಸ್ ನ ಹೇಗೆ ಕೊಡಲಾಗುತ್ತೆ ಅಂತಾನೂ ಕೂಡ ಯೋಚನೆ ಮಾಡ್ಬೋದು. ಈಗ ಸರ್ಕಾರದ ಅಪ್ರೂವಲ್ಸ್ ನ ಮತ್ತೆ ಸಮಯದ ಒಂದು ಟೈಮ್ ಲೈನ್ಸ್ ನ ಕನ್ಫರ್ಮ್ ಮಾಡುತ್ತೆ. ಹಾಗೆ ಸ್ಟೆಬಿಲೈಸೇಷನ್ ಕ್ಲಾಸ್ ನೀವು ತಗೊಂಡಾಗ ಪ್ರಾಕ್ಟೀಸ್ ಅಲ್ಲೂ ಕೂಡ ನಿಖರವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ಇದು ಕೂಡ ವಿವರಿಸುತ್ತೆ. ಇನ್ನು ಓಪನ್ ಏಕರೇಜ್ ಲೈಸೆನ್ಸಿಂಗ್ ಒಂದು ಪಾಲಿಸಿನ ನೀವು ನೋಡಿದಾಗ ಇದರ ಅಡಿಯಲ್ಲಿ ಬರ್ತಿರೋ ಒಂದು 10ನೇ ಸುತ್ತಿನ ಈ ಒಂದು ಆಯಿಲ್ ಬ್ಲಾಕ್ ಅಂತ ಏನ್ ಹೇಳ್ತೀವಿ, ಆಕ್ಷನ್ಸ್ಗೂ ಕೂಡ ಇದು ಕಂಪೇರ್ ಮಾಡ್ಕೊಳ್ಬಹುದು ಮತ್ತೆ ಇದು ಅಳವಡಿಸ್ಕೊಳ್ಳಲಾಗತ್ತೆ. ಸರ್ಕಾರ ಬೇಸಿಕಲಿ ಇನ್ವೆಸ್ಟರ್ಸ್ಗೆ ಹೇಳ್ತಿರೋದು
ನಾವು ಈಗ ಆಫರ್ ಮಾಡ್ತಿರೋ 25 ಬ್ಲಾಕ್ಸ್ನ ಈ ಒಂದು ಹೊಸ ಮೋರ್ ಸ್ಟೇಬಲ್ ಸಿಸ್ಟಮ್ನಿಂದ ಕಂಟ್ರೋಲ್ ಮಾಡ್ತೀವಿ ಅಂತ. ಹಾಗಂತ ಇನ್ನೂ ಕೆಲವು ಕನ್ಸರ್ನ್ಸ್ಗಳು ಖಂಡಿತವಾಗ್ಲೂ ಇದೆ. ಈ ಡ್ರಾಫ್ಟ್ ರೂಲ್ಸ್ಗೆ ನಾವು ಬಂದಾಗ ಸರ್ಕಾರಕ್ಕೆ ಕಾಂಟ್ರಾಕ್ಟ್ಸ್ನ ಮಾಡಿಫೈ ಮಾಡೋಕೆ ಅಥವಾ ಕಂಪನಿಗಳು ತಮ್ಮ ಒಂದು ವಿಶಾಲವಾದ ಯೋಜನೆಗಳಿಗೆ ಅಲೈನ್ ಆಗದಿದ್ರೆ ಲೀಸಸ್ನ ಕ್ಯಾನ್ಸಲ್ ಮಾಡೋಕ್ಕೂ ಸಹ ಅವಕಾಶ ಕೊಡ್ಬೋದು ಅಂತ ಕೆಲವು ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಅದು ರಿಫಾರ್ಮ್ ಮಾಡಬೇಕಾದ್ರೆ ಅಂದ್ರೆ ಈ ಒಂದು ಕೆಲವು ಅನ್ಸರ್ಟನಿಟಿ ವಾಪಸ್ ತಗೊಬರ್ಬೋದು. ಆದ್ರೆ ನಾವು ಕೆಲವು ವರ್ಷಗಳ ಹಿಂದೆ ಎಲ್ಲಿದೀವೋ ಅದಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ಸಣ್ಣ ರಿಸ್ಕ್ ಅನ್ನ ಕೊಡ್ಬೋದು. ಇನ್ನು ಈ ಒಂದು ರೂಲ್ಸ್ಗಳನ್ನ ನಾವು ನೋಡಿದಾಗ ಫೈನಲ್ ವರ್ಷನ್ನ ಈ ಒಂದು ಊರ್ಜಾ ವರ್ಥ ಅಂದ್ರೆ 2025 ಅನ್ನೋ ಒಂದು ಪ್ರಮುಖ ಇವೆಂಟ್ ನಲ್ಲಿ ಭಾರತ್ ಮಂಡಪ್ನಲ್ಲೂ ಕೂಡ ಅನಾವರಣಗೊಳಿಸಲಾಗತ್ತೆ ಅಂತ ಹೇಳ್ತಾರೆ. ಸರ್ಕಾರ ಜುಲೈ 17ರವರೆಗೆ ಫೀಡ್ಬ್ಯಾಕ್ ಅನ್ನ ಸ್ವೀಕರಿಸುತ್ತೆ. ಆದ್ರೆ ಈಗಿನ ನಿಜವಾದ ಪ್ರಶ್ನೆ ಅಂತಂದ್ರೆ ಇದು ನಿಜವಾಗ್ಲೂ ಕೆಲಸ ಮಾಡತ್ತಾ? ಫಾರಿನ್ ಕಂಪನಿಗಳು ಮತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡುತ್ತಾ ಅಥವಾ ಡೊಮೆಸ್ಟಿಕ್ ಪ್ರೊಡಕ್ಷನ್ ಕೊನೆವರೆಗೂ ಬೆಳೆಯುತ್ತಾ? ಹಾಗೆ ಭಾರತ ತಾನು ಬಹಳ ಕಾಲದಿಂದ ಬಯಸಿರೋ ಒಂದು ಎನರ್ಜಿ ಇಂಡಿಪೆಂಡೆನ್ಸ್ ಕಡೆಗೆ ಹತ್ರ ಸಾಗುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ಬೇಕು. ಈಗ ಮುಂದಿನ ಸ್ಟೋರಿಯಲ್ಲಿ ಒಂದು ಯಶಸ್ವಿನ ವ್ಯವಹಾರ ಏನಿರುತ್ತೆ ಅಲ್ವಾ, ಅದನ್ನ ಕಟ್ಟೋದು ಸುಲಭ ಅಲ್ಲ. ಮತ್ತೆ ನಿಮ್ಮ ಅತಿ ದೊಡ್ಡ ಕಾಂಪಿಟೇಟರ್ ಎಷ್ಟೊಂದು ಡಾಮಿನೇಟ್ ಆಗಿದ್ರೆ ಅಂತಂದ್ರೆ ಅವರು ಸದ್ದಿಲ್ಲದೆ ನಿಮ್ಗಾಗಿ ಜೀವನವನ್ನೇ ಕಷ್ಟ ಮಾಡ್ಬಿಡ್ತಾರೆ. ಇನ್ನು ಮಾರ್ಕೆಟ್ ಅಲ್ಲಿ ನೀವು ನೋಡಿದಾಗ ನಿಮ್ಮನ್ನ ಸೋಲ್ಸೋದ್ರಿಂದ ಮಾತ್ರ ಅಲ್ಲ, ಅದ್ರ ಬದಲು ಮಾರ್ಕೆಟ್ನೆ ಬೆಂಡ್ ಮಾಡೋರ್ಗು ಕೂಡ ಪ್ರತಿಯೊಂದರಲ್ಲೂ ಇವರು ಇನ್ವಾಲ್ವ್ ಆಗಿರ್ತಾರೆ. ಭಾರತದ ಒಂದು ಡೆಕೋರೇಟಿವ್ ಪೇಂಟ್ಸ್ ಉದ್ಯಮದಲ್ಲಿ ನಾವು ನೋಡಿದಾಗ ಇದೇ ತರ ಆಗ್ತಿದೆ ಅಂತ ಬಿರ್ಲಾ ಆಪಸ್ ಹೇಳಿರೋದು. ಅಂದ್ರೆ ಆದಿತ್ಯ ಬಿರ್ಲಾ ಗ್ರೂಪ್ಸ್ ನ ಹೊಸ ಪೇಂಟ್ ಬ್ರ್ಯಾಂಡ್ ಇದು ನಂಬ್ಕೊಂಡಿರೋದು. ಈ ತಿಂಗಳ ಆರಂಭದಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ CCI ಅಂತ ಹೇಳ್ತೀವಿ ಅಲ್ವಾ, ಆ ಕಂಪನಿಗಳು ಅಂದ್ರೆ ನ್ಯಾಯಯುತವಾಗಿ ಕಾಂಪಿಟೇಟ್ ಮಾಡ್ತಾ ಇದೆ, ಅಂದ್ರೆ ಪಾರ್ಟಿಸಿಪೇಷನ್ ಕೊಡ್ತಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾವು ನೋಡಿದಾಗ ಜವಾಬ್ದಾರಿ ಹೊತ್ತಿರೋ ಸರ್ಕಾರಿ ಸಂಸ್ಥೆನೂ ಕೂಡ ಏಷ್ಯನ್ ಪೇಂಟ್ಸ್ ವಿರುದ್ಧ ಅಫಿಷಿಯಲ್ ಇನ್ವೆಸ್ಟಿಗೇಷನ್ ಲಾಂಚ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ಅಲಿಗೇಷನ್ ಏನು, ಆರೋಪ ಏನ್ ಮಾಡಿರೋದು? ಏಷ್ಯನ್ ಪೇಂಟ್ಸ್ ತನ್ನ ಒಂದು ಡಾಮಿನೆಂಟ್ ಪೊಸಿಷನ್ ಏನಿದೆ ಅಲ್ವಾ, ಅದನ್ನ ದುರುಪಯೋಗ ಪಡಿಸ್ಕೊಂಡು ಬಿರ್ಲಾ ಆಪಸ್ ನ ಮಾರುಕಟ್ಟೆಯಿಂದ ಹೊರ ಹಾಕ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ಯಂತೆ. ಈಗ ಒಂದು ಕಂಪನಿ ತನ್ನ ಒಂದು ಪ್ರಾಬಲ್ಯ ಏನಿದೆ ಅದನ್ನ ದುರುಪಯೋಗ ಮಾಡ್ಕೊಂಡು ಪೈಪೋಟಿಯನ್ನ ನಾಶ ಮಾಡೋ ಐಡಿಯಾ ಹೊಸದೇನಲ್ಲ. ಅಂದ್ರೆ ಇದು ಯಾವಾಗ್ಲೂ ಕೂಡ ನಡೀತಾ ಇರುತ್ತೆ. ಭಾರತದ ಕಾನೂನನ್ನು ನೀವು ನೋಡಿದಾಗ ಅತಿ ದೊಡ್ಡ ಆಟಗಾರ ಆಗಿರೋರು ಯಾರು ತನ್ನಲ್ಲೇ ಒಂದು ಸಮಸ್ಯೆವನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಆಪೋಸಿಟ್ ಯಾವ ಕಾಂಪಿಟೇಟರ್ ಇರ್ತಾರೋ ಅವ್ರಿಗೆ ಯಾವಾಗ್ಲೂ ಕೂಡ ಪ್ರಾಬ್ಲಮ್ ಅನ್ನ ಕೊಡ್ತಿರ್ತಾರೆ. ಆದ್ರೆ ಆ ಪೊಸಿಷನ್ ಅನ್ನ ಬಳಸ್ಕೊಂಡು ಈ ಒಂದು ಪ್ರತಿಸ್ಪರ್ಧಿಗಳಿಗೆ ಅನ್ಯಾಯವಾಗಿ ಹಾನಿ ಮಾಡೋದು ತಪ್ಪಲ್ವಾ? ಈ ಇತ್ತೀಚಿನ ಕೇಸ್ ನಾವು ನೋಡಿದಾಗ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ಕೇವಲ ಪೇಂಟ್ಸ್ ಉದ್ಯಮಕ್ಕೆ ಮಾತ್ರ ಅಲ್ಲ, ಭಾರತದಲ್ಲಿ ರೆಗ್ಯುಲೇಟರ್ಸ್ ಗಳನ್ನ ನೀವು ನೋಡಿದಾಗ ಈ ಪೈಪೋಟಿಯ ಬಗ್ಗೆನೂ ಕೂಡ ಯೋಚನೆ ಮಾಡಿದ್ರೆ ಈ ರೀತಿನೇ ಆಗೋದು. ಏಷ್ಯನ್ ಪೇಂಟ್ಸ್ ದಶಕಗಳಿಂದನೂ ಕೂಡ ಭಾರತದ ಒಂದು ಡೆಕೋರೇಟಿವ್ ಪೇಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದೆಲ್ಲದರಲ್ಲೂ ಕೂಡ ಇವರು ರಾಜರಾಗಿ ಇದ್ದಾರೆ. ಈಗ ನೀವು ದೇಶದ ಯಾವುದೇ ಒಂದು ಹಾರ್ಡ್ವೇರ್ ಅಥವಾ ಪೇಂಟ್ ಅಂಗಡಿಗೆ ಹೋಗಿ ಕಲರ್ ಶೇಡ್ ಕಾರ್ಡ್ ಕೇಳಿದ್ರೆ ಅದು ಏಷ್ಯನ್ ಪೇಂಟ್ಸ್ ನದ್ದೇ ಆಗಿರುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅದನ್ನೇ ಬಯಸೋದು. ಹಾಗೇನೆ ಅವರು ದೇಶಾದ್ಯಂತ ಲಕ್ಷಾಂತರ ಡೀಲರ್ಸ್ ಮತ್ತೆ ಪೇಂಟರ್ ಗಳ ಜೊತೆ ವರ್ಷಾನುಗಟ್ಲೆಯಿಂದನೂ ಕೂಡ ಸಂಬಂಧಗಳನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಅವ್ರ ಹೆಸರು ಪೇಂಟ್ ಕೊಳ್ಳೋ ಅಂದ್ರೆ ಪ್ರಕ್ರಿಯೆಯಲ್ಲಿ ನೀವು ನೋಡಿದಾಗ ಎಷ್ಟೊಂದು ಆಳವಾಗಿ ಬೇರೂರಿದೆ ಅಂತಂದ್ರೆ ಭಾರತದ ಹಲವು ಭಾಗಗಳಲ್ಲಿ ಜನ ಅದೊಂದು ಬ್ರ್ಯಾಂಡ್ ನೇಮ್ ಅಂತ ಅರಿತ್ಕೊಂಡೆ ಅಂದ್ರೆ ಏಷ್ಯನ್ ಪೇಂಟ್ ಅಂತ ಒಂದು ಜನರಿಕ್ ಟರ್ಮ್ ಅಂತ ಕೇಳ್ತಾರೆ. ಅಂದ್ರೆ ಯಾರಾದ್ರೂ ಪೇಂಟ್ ಬೇಕು ಅಂತಂದ್ರೆ ಅದು ಏಷ್ಯನ್ ಪೇಂಟ್ ಮಾತ್ರ ಆಗಿರ್ಬೇಕು ಅಂತ ಇವ್ರು ನಂಬಿರೋದು. ಬಿರ್ಲಾ ಆಪೋಸ್ ಇನ್ನೊಂದ್ ಕಡೆ ನೀವು ನೋಡಿದಾಗ ಬ್ರ್ಯಾಂಡ್ ನ್ಯೂ, ಇದು ಗ್ರೇಷಿಯಂ ಇಂಡಸ್ಟ್ರೀಸ್ ನ ಒಂದು ಭಾಗ. ಇನ್ನು ಆದಿತ್ಯ ಬಿರ್ಲಾ ಗ್ರೂಪ್ ನ ಒಂದು ಫ್ಲಾಗ್ಶಿಪ್ ಕಂಪನಿ. ಫೆಬ್ರವರಿ 2024ರಲ್ಲಿ ಅಫಿಷಿಯಲ್ ಆಗಿ ಇದು ಲಾಂಚ್ ಆಗಿದ್ದು 80,000 ಕೋಟಿಯ ಇಂಡಿಯನ್ ಪೇಂಟ್ಸ್ ಮಾರ್ಕೆಟ್ನೇ ಇದು ಶೇಕ್ ಮಾಡಬೇಕು ಆ ಒಂದು ಗೋಲ್ನ ಇಟ್ಕೊಂಡು. ಹಾಗೆ ಕೇವಲ ಕೆಲವು ತಿಂಗಳಲ್ಲೇ ಅದು ಈಗಾಗಲೇ ಡೆಕೋರೇಟಿವ್ ಪೇಂಟ್ ಸೆಗ್ಮೆಂಟ್ ನ 3rd ಲಾರ್ಜೆಸ್ಟ್ ಪ್ಲೇಯರ್ ಆಗಿದೆ, 10% ಹೆಚ್ಚು. ಈಗ ನೀವು ಮಾರ್ಕೆಟ್ ಶೇರ್ ಅನ್ನ ಗಳಿಸ್ಕೊಂಡಿದೆ ಅಂತಾನು ಇಲ್ಲಿ ನೋಡಬಹುದು. ಆಳವಾಗಿ ಬೇರೂರಿರೋ ಆಟಗಾರರಿಗಿಂತ ಅಂದ್ರೆ ಡಾಮಿನೇಟೆಡ್ ಆಗಿರೋ ಕ್ಯಾಟಗರಿಯಲ್ಲಿ ಈ ತರದ ಎಂಟ್ರಿನ ನೀವು ನೋಡಿದಾಗ ಹೆಚ್ಚು ಕಡಿಮೆ ಕಾಣ್ತಿರೋದು ಅಂತ ನಿಮಗೆ ಗೊತ್ತಾಗುತ್ತೆ. ಆದ್ರೆ ಬಿರ್ಲಾಸ್ ತಾವು ಇನ್ನೂ ಕೂಡ ಬೆಸ್ಟ್ ಆಗಿ ಉತ್ತಮವಾಗಿ ಮಾಡಬಹುದಾಗಿತ್ತು ಒಂದ್ ವೇಳೆ ಏಷ್ಯನ್ ಪೇಂಟ್ಸ್ ಈ ಒಂದು ಆರೋಪಿತವಾಗಿ ನಮ್ ದಾರಿಗೆ ಅಡ್ಡ ಬರ್ದಿದ್ರೆ ಅಂತ ಅವ್ರು ನಂಬಿರೋದು. ಏಷ್ಯನ್ ಪೇಂಟ್ಸ್ ನೀವು ನೋಡಿದಾಗ ಈ ಒಂದು ಪೇಂಟ್ ಡೀಲರ್ಸ್ ಮೇಲಿನ ತನ್ನ ಪ್ರಭಾವವನ್ನ ಬಳಸ್ಕೊಂಡು ಬಿರ್ಲಾ ಆಪೋಸ್ ನ ಸ್ಟಾಕ್ ಮಾಡದೇ ಇರೋ ರೀತಿ ಅಥವಾ ಸಪೋರ್ಟ್ ಮಾಡದೇ ಇರೋ ರೀತಿ ತಡೀತಾ ಇದೆ ಅಂತ ಇವರೆಲ್ಲರೂ ಕೂಡ ಕ್ಲೈಮ್ ಮಾಡಿರೋದು. ನೀವಿದನ್ನ ನೋಡಿದಾಗ ಒಂದು ಸ್ಪಷ್ಟವಾಗಿ ಅರ್ಥ ಆಗೋದೇನ್ ಗೊತ್ತಾ, ಇವರು ಇಲ್ಲಿ ಹೆಲ್ದಿಯಾಗಿ ಕಾಂಪೀಟ್ ಮಾಡ್ತಿಲ್ಲ, ಅದ್ರ ಬದಲು ದುರುಪಯೋಗ ಪಡಿಸ್ಕೊಂಡು ಅಂದ್ರೆ ಅವ್ರ ಚಾನ್ಸ್ ಏನಿದೆ ಅದನ್ನ ದುರುಪಯೋಗ ಪಡಿಸ್ಕೊಂಡು ಇವ್ರನ್ನ ಸ್ಟಾಪ್ ಮಾಡ್ತಾ ಇರೋದು.
ಕೆಲವು ವರ್ಷಗಳ ಹಿಂದೆ ನೀವು ನೋಡಿದಾಗ ಹೆಚ್ಚು ಕಡಿಮೆ ಇದೇ ತರದ ಕಂಪ್ಲೇಂಟ್ ಇನ್ನೊಬ್ಬ ಅಂದ್ರೆ ಹೊಸದಾಗಿ ಎಂಟ್ರಿ ಆಗಿದ್ದ JSW ಪೇಂಟ್ಸ್ ನಿಂದ ಬಂದಿದ್ದು. ಅವರು 2019 ರಲ್ಲಿ ಲಾಂಚ್ ಆಗಿದ್ರು ಮತ್ತೆ ಹೆಚ್ಚು ಕಡಿಮೆ ಇದೇ ತರಾನೇ ಅಂದ್ರೆ ಒಂದು ಪ್ರಾಬ್ಲಮ್ಗಳನ್ನ ಎದುರಿಸ್ತಾ ಇದ್ರು. ಈಗ ನಾವು ಈ ಕೇಸ್ ನಿಂದ ಹಿಂದಕ್ಕೆ ಹೋಗ್ಬೇಕು. ಯಾಕೆ ಅಂತಂದ್ರೆ ಅದು ಈಗ ಏನ್ ಆಗ್ತಿದೆ ಅನ್ನೋದಕ್ಕೆ ಒಂದು ಸ್ಟೇಜ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅವಾಗ ನಾವು ಎಲ್ಲಾ ಡಾಟ್ಸ್ ಕೂಡ ಕನೆಕ್ಟ್ ಮಾಡಬಹುದು. JSW ಪೇಂಟ್ಸ್ 2019 ಕರ್ನಾಟಕದಲ್ಲಿ ಡೆಕೋರೇಟಿವ್ ಪೇಂಟ್ಸ್ ಮಾರಾಟ ಮಾಡೋದಕ್ಕೆ ಶುರು ಮಾಡಿದಾಗ ಅವ್ರಿಗೆ ಕೇವಲ ಒಂದು ಉತ್ತಮ ಪ್ರಾಡಕ್ಟ್ ನ ಹೊಂದಿದ್ರೆ ಮಾತ್ರ ಸಾಕಾಗಲ್ಲ ಅಂತ ಗೊತ್ತಿತ್ತು. ಅಂದ್ರೆ ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹೊಂದಿರೋದು ಈ ಬಿಸ್ನೆಸ್ ನಲ್ಲಿ ಕೂಡ ಅಷ್ಟೇ ಮುಖ್ಯ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಈಗ ಮ್ಯಾನುಫ್ಯಾಕ್ಚರರ್ಸ್ ಮತ್ತೆ ಎಂಡ್ ಕಸ್ಟಮರ್ಸ್ ನಡುವೆ ಮಿಡಲ್ ಮ್ಯಾನ್ ಆಗಿ ಕೆಲಸ ಮಾಡೋ ಒಂದು ಲೋಕಲ್ ಪೇಂಟ್ ಡೀಲರ್ ಜೊತೆ ಸಂಬಂಧಗಳನ್ನ ಬೆಳೆಸೋದು ತುಂಬಾನೇ ಇಂಪಾರ್ಟೆಂಟ್. ಈ ಡೀಲರ್ಸ್ ನ ನೀವು ನೋಡಿದಾಗ FMCG ಪ್ರಪಂಚದ ಈ ಕಿರಾಣಾ ಶಾಪ್ ಕೀಪರ್ಸ್ ಅಂತ ಏನ್ ಹೇಳ್ತೀವಿ ಆ ರೀತಿ. ಹಾಗೇನೆ ಯಾವ ಬ್ರಾಂಡ್ಸ್ ಗಳಿಗೆ ಈ ಒಂದು ಶೆಲ್ಫ್ ಸ್ಪೇಸ್ ಸಿಗ್ಬೇಕು, ಯಾವನ್ನ ಕಡೆಗಾಣಿಸ್ಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೀವು ಈ ಬಿಸ್ನೆಸ್ ನಲ್ಲಿ ಬೆಳಿಲೇಬೇಕು ಅಂತಂದ್ರೆ ನಿಮ್ಮ ಕಡೆ ಇವರೆಲ್ಲರೂ ಕೂಡ ಇರಬೇಕು. JSW ಪೇಂಟ್ಸ್ ನೀವು ನೋಡಿದಾಗ ಯಾವುದೇ ಹೊಸ ಬ್ರ್ಯಾಂಡ್ ಶುರು ಆದ್ವಾಗ ಯಾವ ರೀತಿ ಇರುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅದೇ ತರನೇ ಇವರು ಮಾಡ್ತಿದ್ರು. ಅವರು ದೇಶಾದ್ಯಂತ ಡೀಲರ್ಸ್ ಗಳನ್ನ ಭೇಟಿ ಮಾಡ್ಕೊಂಡು ನಾವು ನಿಮ್ಗೆ ಅಟ್ರಾಕ್ಟಿವ್ ಮಾರ್ಜಿನ್ಸ್ ಕೊಡ್ತೀವಿ, ಪೂರ್ತಿ ಸಪೋರ್ಟ್ ಇರುತ್ತೆ, ನಮ್ಮ ಒಂದು JSW ಪೇಂಟ್ಸ್ ಕೂಡ ನಿಮ್ಮ ಅಂಗಡಿಯಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ಕೊಂಡ್ರು. ಆದ್ರೆ JSW ಹೇಳೋ ಪ್ರಕಾರ ಡೀಲರ್ಗಳು ಒಪ್ಕೊಂಡ ತಕ್ಷಣವೇ ಏಷ್ಯನ್ ಪೇಂಟ್ಸ್ ಅಡ್ಡ ಬರ್ತಿತ್ತು. ಅಂದ್ರೆ ಅವರು JSW ಜೊತೆ ವ್ಯಾಪಾರ ಮುಂದುವರಿಸ್ತಿದ್ರೆ ನಿಮ್ಗೆ ತೊಂದರೆ ತಪ್ಪಿದ್ದಲ್ಲ ಅಂತ. ನಿಮ್ಮ ಒಂದು ಡಿಸ್ಕೌಂಟ್ಸ್ ನ ಕಟ್ ಮಾಡ್ತೀವಿ, ಡೆಲಿವರೀಸ್ ನ ತಡ ಮಾಡ್ತೀವಿ, ಇಲ್ಲ ಅಂತಂದ್ರೆ ಪೂರ್ತಿಯಾಗಿ ನಿಲ್ಲಿಸ್ಬಿಡ್ತೀವಿ ಅಂತ ಡೀಲರ್ಸ್ ಗಳಿಗೆ ಬೆದರಿಕೆ ಹಾಕೋದ್ರ ಜೊತೆಗೆ ಈ ಎಲ್ಲಾ ಆರೋಪಗಳನ್ನು ಕೂಡ ಇವರೇ ಮಾಡ್ತಾ ಇದ್ದಿದ್ದು. ಈಗ ಇದನ್ನೆಲ್ಲ ಕೇಳೋದ್ರಿಂದ ನಮ್ಗೆ ಏನ್ಸುತ್ತೆ, ಈ ಮಾರುಕಟ್ಟೆಗಳಲ್ಲಿ ದೊಡ್ಡವರು ದಾದಾಗಿರಿ ಮಾಡ್ತಾರೆ ಗೊತ್ತಾ, ಆ ರೀತಿ ಇದೆ. ಅಂದ್ರೆ ನಮ್ಮ ಪ್ರಾಡಕ್ಟ್ಸ್ ಗಳನ್ನೇ ತಗೊಳ್ಳಿ, ಬೇರೆ ಪ್ರಾಡಕ್ಟ್ಸ್ ಗಳನ್ನ ನೀವು ತಗೊಳ್ತೀರಾ ಅಂತಂದ್ರೆ ನಿಮ್ ದಾರಿನೇ ಕಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಆ ತರ. ಆದ್ರೆ ಇದು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ತುಂಬಾ ಸೀರಿಯಸ್ ಆದ ವಿಷಯ. ನಮ್ಮ ಕಾನೂನಿನ ಪ್ರಕಾರ ನೋಡಿದಾಗ ಮಾರ್ಕೆಟ್ಸ್ ನಲ್ಲಿ ದೊಡ್ಡವರಾಗಿರೋರು ತಮ್ಮ ಒಂದು ಡಾಮಿನೆಂಟ್ ಪೊಸಿಷನ್ ಏನಿರುತ್ತೆ ಅದನ್ನ ತಪ್ಪಲ್ಲ ಅಲ್ವಾ. ಆದ್ರೆ ಆ ಶಕ್ತಿಯನ್ನ ಬಳಸ್ಕೊಂಡು ಹೊಸಬ್ರು ಎಂಟ್ರಿ ಆಗದಿರೋ ರೀತಿ ತಡೆಯೋದು ನಿಜವಾಗ್ಲೂ ಕೂಡ ತಪ್ಪು. ಇದೇ ಕಾರಣಕ್ಕೆ JSW ಪೇಂಟ್ಸ್ CCIಗೆ ದೂರ್ ಕೊಟ್ಟಿದೆ. ನೋಡಿ, ಅವ್ರ ಜೊತೆ ಬಾಲಾಜಿ ಟ್ರೇಡರ್ಸ್ ಅನ್ನೋ ಇನ್ನೊಬ್ಬ ಡೀಲರ್ ಕೂಡ ಇದೇ ತರದ ಆರೋಪ ಮಾಡಿದ್ರು. CCI ಈಗ ಈ ಆರೋಪಗಳನ್ನ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಕೊಂಡು ತನ್ನ ಡೈರೆಕ್ಟರ್ ಒಂದು ಜನರಲ್ ಕೈಯಲ್ಲಿ ಒಂದು ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಆಗಿರೋ ಆದೇಶವನ್ನು ಕೂಡ ಕೊಟ್ಟಿರೋದು. ಇನ್ವೆಸ್ಟಿಗೇಷನ್ ನೀವು ನೋಡಿದಾಗ ಏಷ್ಯನ್ ಪೇಂಟ್ಸ್ ಸ್ಪಷ್ಟವಾಗಿ ಡಾಮಿನೇಟ್ ಆಗಿದೆ ಅಂತ ಒಪ್ಕೊಂತು. ಅದು ಅಂದ್ರೆ ಈ ಚರ್ಚೆಗೆ ನಿಲುಕದ ವಿಷಯ ಆಗಿದೆ. ನೋಡಿ, ನಾಟ್ ಅಪ್ ಟು ದ ಡಿಬೇಟ್. ಅವ್ರ ಮಾರ್ಕೆಟ್ ಅಲ್ಲಿ ನೀವು ನೋಡಿ, ಅದರ ಒಂದು ಮಾರ್ಕೆಟ್ ಪಾಲನ ನೀವು ನೋಡಿದಾಗ ಡೀಲರ್ ನೆಟ್ವರ್ಕ್ ಮತ್ತೆ ಬ್ರ್ಯಾಂಡ್ ಪವರ್ಗೆ ಸರಿಸಾಟಿ ಆಗೇ ಇರಲಿಲ್ಲ. ಪ್ರಶ್ನೆ ಇದ್ದಿದ್ದು ಏನ್ ಗೊತ್ತಾ, JSW ನ ನಾಶ ಮಾಡಬೇಕು ಅಂತ ಅವರು ಒಂದು ಪ್ರಾಬಲ್ಯವನ್ನ ಅನ್ಯಾಯವಾಗಿ ಬಳಸಿದ್ರ ಅನ್ನೋದೇ ಇಲ್ಲಿ ಒಂದು ರಿಯಲ್ ಕ್ವಶನ್. JSW ಒಪ್ಪಂದಗಳಿಂದ ಹಿಂದೆ ಸರಿಯೋ ತರ ಪ್ರೆಷರ್ ಅನ್ನ ಹಾಕಲ್ಪಟ್ಟಿದೆ. ನೋಡಿ, 1300ಕ್ಕೂ ಹೆಚ್ಚು ಡೀಲರ್ಸ್ ಗಳನ್ನ ಗುರ್ತಿಸ್ಕೊಂಡಿದೀವಿ ಅಂತ ಕ್ಲೇಮ್ ಮಾಡಿತ್ತು. ಆದ್ರೆ ಕೆಲವು ಜನ ಮಾತ್ರ ಆನ್ ರೆಕಾರ್ಡ್ ಹೋಗೋದಕ್ಕೆ ಸಿದ್ಧ ಆಗಿದ್ರು. ಮತ್ತೆ ಹಲವಾರು ಜನ ಅಂದ್ರೆ ಅವ್ರ ಹತ್ರ ಕಾಂಕ್ರೀಟ್ ಪ್ರೂಫೇ ಇರಲಿಲ್ಲ. ಕೆಲವರಂತೂ ಅಂದ್ರೆ ನಂತರ ಏಷ್ಯನ್ ಪೇಂಟ್ಸ್ ನ ಸಪೋರ್ಟ್ ಮಾಡಿಕೊಂಡು ಸ್ಟೇಟ್ಮೆಂಟ್ ಕೂಡ ಕೊಟ್ರು. ಈ ಒಂದು ಲೀಸ್ ಇಂಟರ್ಫಿಯರೆನ್ಸ್ ಅಂತ ಏನ್ ಹೇಳ್ತೀವಿ, ಮತ್ತೆ ಡೀಲರ್ ನ ಸ್ಟೇಟಸ್ ನ ಡೌನ್ ಗ್ರೇಡ್ ಮಾಡೋ ರೀತಿ ಬೇರೆ ಕಂಪ್ಲೇಂಟ್ಸ್ ಕೂಡ ಇದ್ವು. ಆದ್ರೆ ಪ್ರತಿ ಸಲನೂ ಕೂಡ ಏಷ್ಯನ್ ಪೇಂಟ್ಸ್ ಒಂದು ವ್ಯವಹಾರಿಕ ಕಾರಣ ಕೊಡೋದ್ರಲ್ಲಿ ಯಶಸ್ವಿ ಆಯ್ತು. ಇನ್ವಾಯ್ಸಸ್ ಆಗಿರ್ಬೋದು, ಪೇಮೆಂಟ್ ಟೈಮ್ ಲೈನ್ಸ್ ಮತ್ತೆ ಕಾಂಟ್ರಾಕ್ಟ್ ಎಕ್ಸ್ಪೈರ್ಸ್, ಹಾಗೆ ಒಂದು ಪೇಪರ್ ವರ್ಕ್ ಕೂಡ ಸರಿಯಾಗಿರ್ತಿತ್ತು. ಎಲ್ಲೂ ಕೂಡ ಇವ್ರ ತಪ್ಪು ಅಂತ ಟ್ರ್ಯಾಕ್ ಮಾಡಕ್ ಆಗ್ತಾನೆ ಇರಲಿಲ್ಲ. CCI ಒಂದು ದೀರ್ಘವಾದ ಇನ್ವೆಸ್ಟಿಗೇಷನ್ ಆದ್ಮೇಲೆ ಏಷ್ಯನ್ ಪೇಂಟ್ಸ್ ಡೀಲರ್ಸ್ ಜೊತೆ ಖಂಡಿತವಾಗ್ಲೂ ಕೂಡ ಟಫ್ ಆಗಿ ನಡ್ಕೊಳ್ತಿದ್ರು ಅಂತ ಅವ್ರಿಗೆ ಗೊತ್ತಾಗಿದೆ. JSW ನ ಹೊರಗಿಡೋಕೆ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ ಸಾಕಷ್ಟು ಅಂದ್ರೆ ಹಾರ್ಡ್ ಎವಿಡೆನ್ಸ್ ಖಂಡಿತವಾಗ್ಲೂ ಇರಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಇವ್ರಿಗೆ ಗೊತ್ತಾಗಿತ್ತು ಇವರಿಲ್ಲಿ ಡಾಮಿನೆನ್ಸ್ ನ ಜಾಸ್ತಿ ಇದೆ ಅಂತ. ನಿಜ ಹೇಳ್ಬೇಕು ಅಂತಂದ್ರೆ ಅದೇ ಪೀರಿಯಡ್ ನಲ್ಲಿ JSW ಏಷ್ಯನ್ ಪೇಂಟ್ಸ್ ಗಿಂತ ಹೆಚ್ಚು ಡೀಲರ್ಸ್ ನ ಆಡ್ ಮಾಡ್ಕೊಂಡಿದ್ದು. ಲಾಜಿಕ್ ಸಿಂಪಲ್ ಆಗಿತ್ತು. JSW ನ ಬ್ಲಾಕ್ ಮಾಡಲಾಗ್ತಿದ್ರೆ ಅದು ತನ್ನ ಡೀಲರ್ ಬೇಸ್ ಏನಿತ್ತು ಅಲ್ವಾ, ಅದನ್ನ ಅಷ್ಟು ಫಾಸ್ಟ್ ಆಗಿ ಹೇಗ್ ಬಳಸ್ಕೊಳ್ತಾ ಇತ್ತು. ಖಂಡಿತವಾಗ್ಲೂ ಹೌದು, ಅದೊಂದು ಕ್ವಶನಬಲ್ ಅಸಂಪ್ಷನ್. ಈಗ ನೋಡಿ, JSW 0 ಶುರು ಮಾಡಿದ್ದು ಅಲ್ವಾ. ಸೊ ಸಾಧಾರಣವಾಗಿ ನೀವು ಅಡಿಷನ್ಸ್ ನ ಕೂಡ ನೋಡಿದಾಗ ಹೈ ಗ್ರೋತ್ ಆಗಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಅವ್ರು ಆಡ್ ಮಾಡಿದ ಹಲವಾರು ಡೀಲರ್ಸ್ ಏಷ್ಯನ್ ಪೇಂಟ್ಸ್ ನ ಕಂಟ್ರೋಲ್ ಮಾಡ್ತಿದ್ರು. ಇನ್ನು ಹೈ ವಾಲ್ಯೂಮ್ ಒನ್ಸ್ ನ ನೀವು ನೋಡಿದಾಗ ಅವ್ರ ಜೊತೆ ಇಲ್ಲದೆ ಆಗಿರ್ಬೋದಾಗಿತ್ತು. ಆದ್ರೆ ಆ ಒಂದು ಸೂಕ್ಷ್ಮತೆಗಳು ಅಂತ ಏನ್ ಹೇಳ್ತೀವಿ, ಅದರ ಒಂದು ಔಟ್ಕಮ್ಸ್ ನ ಶಿಫ್ಟ್ ಮಾಡೋದಕ್ಕೆ ಸಾಕಾಗ್ತಿರ್ಲಿಲ್ಲ.
ಕೊನೆಗೆ ನಮ್ಗೆ ಏನ್ ಗೊತ್ತಾಗುತ್ತೆ, CCI ಏಷ್ಯನ್ ಪೇಂಟ್ಸ್ಗೆ ಕ್ಲೀನ್ ಆಗಿ ಚಿಟ್ ಕೊಡ್ತು. ಆದ್ರೂ ಕೂಡ ಫ್ಯೂಚರ್ ನಲ್ಲಿ ಹೊಸ ಎವಿಡೆನ್ಸ್ಗೆ ಬಾಗಿಲನ್ನ ಇವರು ತೆರೆದಿಟ್ಟಿದ್ದಾರೆ ಅಂತ ಗೊತ್ತಾಗತ್ತೆ. ಇದೆಲ್ಲನೂ ಕೂಡ ನಮ್ಮನ್ನ ಬಿರ್ಲಾ ಆಫೀಸ್ ಹತ್ರ ಕರ್ಕೊಂಬರತ್ತೆ. ಹಲವು ರೀತಿಗಳಲ್ಲಿ ನಾವು ನೋಡಿದಾಗ ಅವರು JSW ನ ಅನುಭವದಿಂದನೇ ಪಾಠ ಕಲ್ತ್ಕೊಂಡಿದ್ದಾರೆ. ಅಂದ್ರೆ ಟೇಕದ್ ನೋಟ್ಸ್ ಅಂತ ಗೊತ್ತಾಗತ್ತೆ. ಈ ಬಾರಿ ಅವರು ಒಂದು ಸ್ಟ್ರಾಂಗರ್ ಕೇಸ್ ನ ಬಿಲ್ಡ್ ಮಾಡಿದ್ದಾರೆ ನೋಡಿ. ಅಂದ್ರೆ ಎವಿಡೆನ್ಸ್ ಗ್ಯಾದರ್ ಮಾಡ್ಕೊಳ್ಳೋದಕ್ಕೆ ಇಂಡಿಪೆಂಡೆಂಟ್ ಮಾರ್ಕೆಟ್ ಅಂದ್ರೆ ಒಂದು ಸರ್ವೆ ಕಮಿಷನ್ಸ್ ಏನ್ ಹೇಳ್ತೀವಿ ಅದನ್ನ ಮಾಡ್ಕೊಂಡಿರೋದು. ಅವರು ಡೀಲರ್ಸ್ ಗಳಿಂದ ಈ ಒಂದು ಟೆಸ್ಟಿಮೋನಿನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಒಂದು ಏಷ್ಯನ್ ಪೇಂಟ್ಸ್ ಹೇಗೆ ಆರೋಪಿತವಾಗಿ ತನ್ನ ಪವರ್ ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ಅಲಿಗೇಷನ್ಸ್ ಕೂಡ ಒಟ್ಟಿಗೆ ಮಾಡ್ಕೊಂಡಿದ್ದಾರೆ. ಬಿರ್ಲಾ ಆಪೋಸ್ ನಾವು ನೋಡಿದಾಗ ಇದರ ಒಂದು ಕಂಪ್ಲೇಂಟ್ ಏನ್ ಕೊಟ್ಟಿತ್ತು ಅಲ್ವಾ, ಅದು ಏಷ್ಯನ್ ಪೇಂಟ್ಸ್ ಮೇಲೆ ಡೀಲರ್ಸ್ ಮತ್ತೆ ತಮ್ಮ ಜೊತೆ ಕೆಲಸ ಮಾಡ್ತಿದ್ದಂತ ಈ ಆಕ್ಟಿವ್ಲಿ ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಡಿಸ್ಕರೇಜ್ ಮಾಡ್ತಿದೆ ಅಂತ ಕ್ಲೇಮ್ ಮಾಡಿರೋದು. ಕೇವಲ ಕ್ಯಾಶುಯಲ್ ಕಾನ್ವರ್ಸೇಷನ್ ಮಾತ್ರ ಅಲ್ಲ, ತುಂಬಾನೇ ಸ್ಪೆಸಿಫಿಕ್ ಆಕ್ಷನ್ಸ್ ಮೂಲಕನೂ ಕೂಡ ಕೊಟ್ಟಿರೋದು. ಈಗ ಡಿಸ್ಕೌಂಟ್ಸ್ ಕಡಿಮೆ ಮಾಡೋದಾಗಿರ್ಬೋದು, ಕ್ರೆಡಿಟ್ ಲಿಮಿಟ್ಸ್ ನ ಕಟ್ ಮಾಡೋದು, ಮತ್ತೆ ಲಾಯಲ್ಟಿ ರಿವಾರ್ಡ್ಸ್ ಏನಿರುತ್ತೆ ಅದನ್ನ ಕ್ಯಾನ್ಸಲ್ ಮಾಡೋದು, ಹಾಗೆ ಡೀಲರ್ಶಿಪ್ ಅಗ್ರಿಮೆಂಟ್ಸ್ ನ ಎಂಡ್ ಮಾಡ್ತೀವಿ ಅಂತ ಅವಾಗವಾಗ ಬೆದರಿಸೋದು, ಇದೆಲ್ಲನೂ ಕೂಡ ಇದರಲ್ಲಿ ಲಿಂಕ್ ಆಗಿತ್ತು. ಮತ್ತೆ ತುಂಬಾ ಟೆನ್ಷನ್ ಕೊಡುವಂತ ವಿಷಯ ಏನ್ ಗೊತ್ತಾ, ಟಿಂಟಿಂಗ್ ಮೆಷಿನ್ಸ್ ನೋಡಿ. ಇವಾಗ ಡೀಲರ್ಸ್ಗೆ ಆನ್ ಡಿಮ್ಯಾಂಡ್ ನೀವು ನೋಡಿದಾಗ ಪೇಂಟ್ ಕಲರ್ಸ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದಕ್ಕೆ ಅಲೋ ಮಾಡೋ ಕ್ರಿಟಿಕಲ್ ಟೂಲ್ಸ್ ಅಂತ ಹೇಳ್ತೀವಿ ಅಲ್ಲ, ಯಾರು ಟಿಂಟಿಂಗ್ ಮಷಿನ್ ನ ಕಂಟ್ರೋಲ್ ಮಾಡ್ತಾರೋ ಅವರು ಬೇಸಿಕಲಿ ಶೆಲ್ಫ್ ನ ಕಂಟ್ರೋಲ್ ಮಾಡ್ತಾರೆ. ಬಿರ್ಲಾ ಆಪೋಸ್ ತಾವು ಒಂದು ಬೆಟರ್ ಆಗಿ ತೋರಿಸ್ತಾರೆ, ಅಂದ್ರೆ ಹೆಚ್ಚು ಮಾಡರ್ನ್ ಮೆಷಿನ್ಸ್ ನ ಡಿಸೈನ್ ಮಾಡ್ತಿದೀವಿ ಅಂತ ಅವ್ರು ಹೇಳುತ್ತೆ. ಈಗ ಸಣ್ಣದಾಗಿ ನಾವು ನೋಡಿದಾಗ ಇಂಟರ್ನೆಟ್ ಕನೆಕ್ಟೆಡ್ ಆಗಿ ಮತ್ತೆ ಒಂದು ಟೇಬಲ್ ಆಪರೇಟೆಡ್ ಆಗಿ, ಆದ್ರೆ ಈ ಮಷಿನ್ಸ್ ನೀವು ಅಕ್ಸೆಪ್ಟ್ ಮಾಡಿದ ಹಲವು ಡೀಲರ್ಸ್ಗಳು ಅವನ್ನ ವಾಪಸ್ ಕೊಡೋದಕ್ಕೆ ಏಷ್ಯನ್ ಪೇಂಟ್ಸ್ ನಿಂದ ಪ್ರೆಷರ್ ಅನ್ನ ಎದುರಿಸಿದ್ರು ಅಂತಾನೂ ಕೂಡ ಆರೋಪ ಬಂದಿರೋದು. ಕೆಲವರಂತೂ ಎಕ್ಸಿಸ್ಟಿಂಗ್ ಬಿಸ್ನೆಸ್ಗೆ ಬೆದರಿಕೆ ಬಂತು, ಅದಕ್ಕೋಸ್ಕರ ನಾವು ವಾಪಸ್ ಮಾಡಿದೀವಿ ಅಂತ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಎರಡು ಕಾರಣಗಳಿಗೆ ಆಂಟಿ ಕಾಂಪಿಟೇಟಿವ್ ಅಂತ ಬಿರ್ಲಾ ಹೇಳುತ್ತೆ ನೋಡಿ. ಮೊದಲನೇದಾಗಿ ಇದು ಒಂದು ಬೆಟರ್ ಪ್ರಾಡಕ್ಟ್ ಮಾರ್ಕೆಟ್ಗೆ ತಲುಪದೇ ಇರೋ ಹಾಗೆ ತಡೀತಾ ಇದೆ. ಎರಡನೇದಾಗಿ ಇದು ಡೀಲರ್ಸ್ನ ಯಾವುದೇ ಒಂದು ಫಾರ್ಮಲ್ ಅಗ್ರಿಮೆಂಟ್ ಇಲ್ಲದೆ ಕೇವಲ ಸದ್ದಿಲ್ಲದೆ ಅಂದ್ರೆ ಒಂದು ಪ್ರೆಷರ್ನ ಕೊಟ್ಟು ಅವ್ರ ಬ್ರ್ಯಾಂಡ್ಗೆ ಲಾಕ್ ಮಾಡ್ತಾ ಇದೆ. JSW ಗಿಂತ ಭಿನ್ನವಾಗಿದೆ ಅಲ್ವಾ, ಬಿರ್ಲಾ 100ಕ್ಕೂ ಹೆಚ್ಚು ಅಂತಹ ಡೀಲರ್ಸ್ ಗಳನ್ನ ಲಿಸ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದೆ. ಅದೊಂದು ತುಂಬಾನೇ ಸ್ಟ್ರಾಂಗರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಗೊತ್ತಾಗುತ್ತೆ. CCI ಈಗಾಗಲೇ ಏಷ್ಯನ್ ಪೇಂಟ್ಸ್ ಮಾರ್ಕೆಟ್ ನ ಡಾಮಿನೇಟ್ ಮಾಡೋದನ್ನ ಮುಂದುವರಿಸಿದೆ, ಮತ್ತೆ ಡೀಲರ್ಸ್ ನಡವಳಿಕೆಗಳನ್ನು ಕೂಡ ಅವಾಗವಾಗ ಬೆಂಡ್ ಮಾಡ್ತಿದೆ, ಈ ರೀತಿ ಪವರ್ ಇದೆ ಅಂತ ಒಪ್ಕೊಂಡಿದೆ. ಇನ್ನು ಸಬ್ಮಿಟ್ ಮಾಡಿರೋ ಒಂದು ಆರಂಭಿಕ ಎವಿಡೆನ್ಸ್ ಆಧಾರದ ಮೇಲೆ ಅವ್ರು ಈಗ ಏಷ್ಯನ್ ಪೇಂಟ್ಸ್ ನ ಮತ್ತೊಮ್ಮೆ ಗೆರೆ ದಾಟಿ ನಡ್ಕೊಂಡು ಹೋಗೋ ಹಾಗೆ ಮಾಡ್ತಾರೋ ಅಥವಾ ಇನ್ವೆಸ್ಟಿಗೇಷನ್ ನ ಸ್ಟಾಪ್ ಮಾಡ್ತಾರೋ ಇಲ್ಲ ಈ ಡಾಮಿನೆನ್ಸ್ ಮುಂದುವರಿಯುತ್ತೋ ಅನ್ನೋದು ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಈ ಹಂತದಲ್ಲಿ ಇದೇನು ಕೂಡ ಅಪರಾಧಿ ಎಂಬ ತೀರ್ಪನ್ನ ಇನ್ನೂ ಕೊಟ್ಟಿಲ್ಲ. ಇದೊಂದು ದೂರನ್ನ ತನಿಖೆ ಮಾಡೋಷ್ಟು ತುಂಬಾ ಸೀರಿಯಸ್ ಆದ ಪ್ರಾಬ್ಲಮ್ ಅಂತ ಗೊತ್ತಾಗಿದೆ. ಆದ್ರೆ ಈ ಬಾರಿ ನೀವು ನೋಡಿದಾಗ ಏಷ್ಯನ್ ಪೇಂಟ್ಸ್ಗೆ ಎಲ್ಲವೂ ಕೇವಲ ಸಹಜವಾದ ವ್ಯವಹಾರ ಅಂತ ವಾದಿಸೋದು ಹೆಚ್ಚು ಕಷ್ಟ ಆಗ್ಬೋದು. ಯಾಕಂದ್ರೆ 2 ಸಲ ಇವರು ಸಿಕ್ಕಾಕೊಂಡಿದ್ದಾರೆ. ಯಾಕಂದ್ರೆ ನೀವು ಎಷ್ಟು ಡಾಮಿನೇಟ್ ಆಗಿರ್ತೀರೋ ನಿಮ್ಮ ನಡವಳಿಕೆ ಮಟ್ಟನೂ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಮತ್ತೆ ಮಾರ್ಕೆಟ್ ನ ಅತಿ ದೊಡ್ಡ ಪ್ಲೇಯರ್ ಕೂಡ ಹೌದು. ರೈವಲ್ಸ್ ಗಳನ್ನ ನೀವು ನೋಡಿದಾಗ ಬ್ಲಾಕ್ ಮಾಡೋಕೆ ಸದ್ದಿಲ್ದೆ ತನ್ನ ಪವರ್ ಅನ್ನ ಬಳಸ್ತಿದೀವಿ ಅಂತ ಕಂಡು ಬಂದ್ರೆ ಒಂದು ರಿಟರ್ನ್ ಕಾಂಟ್ರಾಕ್ಟ್ಸ್ ಅಂತ ಏನ್ ಹೇಳ್ತೀವಿ ಇದು ಇಲ್ದಿದ್ರು ಸಹ ಅದು ಭಾರತದಲ್ಲಿ ಕಾಂಪಿಟೇಷನ್ ಲಾಗೆ ಹೇಗೆ ಎನ್ಫೋರ್ಸ್ ಆಗುತ್ತೆ ಅನ್ನೋದನ್ನೇ ಬದಲಾಯಿಸಬಹುದು. ಕೊನೆಗೆ ಪ್ರಶ್ನೆ ತುಂಬಾ ಸರಳವಾಗಿದೆ ಬಿಡಿ, ಏಷ್ಯನ್ ಪೇಂಟ್ಸ್ ಮತ್ತೆ ಅದೇ ವಾದದಿಂದ ತನ್ನನ್ನ ತಾನು ರಕ್ಷಿಸ್ಕೊಳ್ಬಹುದಾ ಅಥವಾ ಈ ಬಾರಿನೂ ಕೂಡ ಬಿರ್ಲಾಸ್ ತಕ್ಕಡಿಯನ್ನ ವಾಲಿಸಬಹುದಾ? ಖಂಡಿತವಾಗ್ಲೂ ಈ ಬ್ಯಾಲೆನ್ಸ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಅಥವಾ ನಿಂತೋಗುತ್ತಾ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಏಷ್ಯನ್ ಪೇಂಟ್ಸ್ ನ ಡಾಮಿನೆನ್ಸ್ ಇದೇ ರೀತಿ ಮಾರ್ಕೆಟ್ ಅಲ್ಲಿ ಮುಂದುವರಿತಿದ್ರೆ ಅಂದ್ರೆ ಹೊಸ ಪ್ಲೇಯರ್ಸ್ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡೋದಕ್ಕೆ ಆಗೋದೇ ಇಲ್ಲ. ಇವ್ರ ಈ ರೀತಿ ದಬ್ಬಾಳಿಕೆ ಮುಂದೆನೂ ಕೂಡ ಇದೇ ರೀತಿ ಮಾಡ್ತಾರಾ ಅಥವಾ ತಪ್ಪಾಗಿರೋದನ್ನ ಸರಿ ಮಾಡ್ಕೊಂಡು ಬೇರೆಯವ್ರಿಗೂ ಕೂಡ ಅವಕಾಶ ಮಾಡ್ಕೊಡ್ತಾರ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ಬೇಕು. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ನಾವು ಈ ಹಿಂದೆ ಚೈನಾದ ಒಂದು ಚಿಪ್ ಸೆಲ್ಫ್ ಎಫಿಷಿಯನ್ಸಿ ಹಾದಿಯಲ್ಲಿ ಅಡೆತಡೆಗಳು ಬಂದಿರೋದನ್ನ ನೋಡಿದೀವಿ. ಇದನ್ನ ಇನ್ಎಫಿಷಿಯಂಟ್ ಟೆಕ್ ಅಂತಾನೂ ಕೂಡ ಗೊತ್ತಾಗುತ್ತೆ. ಇದು ಸರಿ ಇಲ್ಲದೆ ಸಪ್ಲೈ ಚೈನ್ಸ್ ನೀವು ನೋಡಿದಾಗ ಇದರಲ್ಲಿ ಬಿಗ್ ಫಂಡ್ ಬಗ್ಗೆನೂ ಕೂಡ ತುಂಬಾ ಸಲ ವಿಶ್ಲೇಷಣೆ ಮಾಡಿದೀವಿ. ಆದ್ರೆ ಈ ವಾರ ಅದ್ರ ಬಗ್ಗೆ ಅತಿ ದೊಡ್ಡ ಅಂದ್ರೆ ಪ್ರತಿಸ್ಪರ್ಧಿಯಿಂದಾನೇ ಒಂದು ಆಶ್ಚರ್ಯಕರವಾದ ಓಟ್ ಬಂದಿರೋದು. ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್ ಹೇಳಿರೋದು ಚೈನೀಸ್ AI ಮಾಡೆಲ್ಸ್ ಗಳನ್ನ ಒಂದು ವರ್ಲ್ಡ್ ಕ್ಲಾಸ್ ಅಂತ ಕರೆದಿದ್ದಾರೆ. ನಿರ್ದಿಷ್ಟವಾಗಿ ನೀವು ನೋಡಿದಾಗ ಡೀಪ್ ಸೀಕ್, ಅಲಿಬಾಬಾ ಮತ್ತೆ ಟೆನ್ಸೆಂಟ್ ನ ಹೆಸರಿಟ್ಕೊಂಡಿರೋದು. ಇನ್ನು US ಎನ್ವಿಡಿಯಾದ ಇವು ಡೌನ್ ಗ್ರೇಡೆಡ್ ನ ನೀವು ನೋಡಿದಾಗ H20 ಚಿಪ್ಸ್ ಗಳನ್ನ ಚೈನಾಗೆ ಮಾರಾಟ ಮಾಡಬೇಕು ಅಂತ ಒಂದು ದಿನದ ನಂತರ ಬೀಜಿಂಗ್ ಸಪ್ಲೈ ಚೈನ್ ಎಕ್ಸ್ಪೋದಲ್ಲಿ ಈ ಹೇಳಿಕೆ ಬಂದಿದೆ. ಅಮೆರಿಕನ್ ಕಂಪನಿಗಳನ್ನ ನೀವು ನೋಡಿದಾಗ ಚೈನಾದಲ್ಲಿ ಡೀಪ್ ರೂಟ್ ಮಾಡ್ಕೊಂಡಿರೋದು ಖಂಡಿತವಾಗ್ಲೂ ಅತ್ಯಗತ್ಯ ಅನ್ನೋದು ಸ್ಟೇಟ್ ಟಿವಿಗೆ ಇವ್ರು ಖಂಡಿತವಾಗ್ಲೂ ಸ್ಟೇಟ್ಮೆಂಟ್ ಕೊಟ್ಟಿರೋದು.
ಎರಡನೇದು, ನಾವು ಟ್ರೈನ ಪಬ್ಲಿಕ್ ವೈಫೈ ಮೇಲಿನ ಅಂದ್ರೆ ಒಂದು ಪ್ರೈಸಿಂಗ್ ಕ್ಯಾಪ್ ಬಗ್ಗೆ ಅವಾಗವಾಗ ಹೇಳ್ತಿರ್ತೀವಿ ಮತ್ತೆ ಡಿಜಿಟಲ್ ಆಕ್ಸೆಸ್ಗೆ ದಾರಿ ಮಾಡ್ಕೊಡ್ಬೇಕು, ಅದನ್ನ ಹೇಗೆ ಡಿಸೈನ್ ಮಾಡಲಾಗ್ತಿತ್ತು ಅಂತಾನು ಕೂಡ ನೋಡಿದೀವಿ. ಈಗ ಟ್ರೈನ ಪ್ರೈಸಿಂಗ್ ನೀವು ನೋಡಿದಾಗ ಪ್ಲೇ ಬುಕ್ ಮತ್ತೆ ಸುದ್ದಿಯಲ್ಲಿದೆ. ಈ ಬಾರಿ ಅಂದ್ರೆ ಸ್ಪೇಸ್ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತಿರೋದು. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ಅಂತ ಏನ್ ಹೇಳ್ತೀವಿ, ಇದು ಟ್ರೈನ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಆಗಿ ತಗೊಂಡ್ಬಂದ್ಕೊಟ್ಟಿರೋದು. ಟ್ರೈನ ಒಂದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ನೀವು ನೋಡಿದಾಗ ಸ್ಯಾಟ್ಕಾಮ್ ಸ್ಪೆಕ್ಟ್ರಮ್ ಪ್ರೈಸಿಂಗ್ ಶಿಫಾರಸನ್ನ ಅಪ್ರೂವ್ ಮಾಡೋ ಹಾಗೆ ಕಾಣ್ತಾ ಇದೆ. ಟೆಲಿಕಾಂ ಆಪರೇಟರ್ಸ್ ಅಂದ್ರೆ ತಮ್ಮ ಪ್ರತಿಭಟನೆ ನಡುವೆನೂ ಕೂಡ ರೆಗ್ಯುಲೇಟರ್, ಸ್ಟಾರ್ ಲಿಂಕ್ ಮತ್ತೆ ಒನ್ ವೆಬ್ ಹಾಗೆ ಜಿಯೋ ಸ್ಯಾಟಲೈಟ್ ತರದ ಈ ಒಂದು ಸ್ಯಾಟಲೈಟ್ ಇಂಟರ್ನೆಟ್ ಪ್ರೊವೈಡರ್ಸ್ ಕೂಡ ಇದಾಗಿದೆ. ತಮ್ಮ ಒಂದು ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂನ ಸಾಧಾರಣ ಮಾಡಿಕೊಂಡು 4% ಪೇ ಮಾಡಬೇಕು ಅಂತ ಹೇಳ್ತಿರೋದು. ಯಾವುದೇ ಅಪ್ ಫ್ರಂಟ್ ಸ್ಪೆಕ್ಟ್ರಮ್ ಆಕ್ಷನ್ ಇಲ್ಲದೆ ಇವರು ಬಯಸ್ತಿದ್ದಾರೆ. ಇನ್ನು ಟೆಲಿಕಾಸ್ ನೀವು ನೋಡಿದಾಗ ಇದರ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಆಗಿಲ್ಲ, ಅಂದ್ರೆ ಅನ್ಇವನ್ ಪ್ಲೇಯಿಂಗ್ ಫೀಲ್ಡ್ ಆಗಿದೆ. ಇದೆಲ್ಲನೂ ಕೂಡ ಒಂದು ವಾದವನ್ನ ಸೃಷ್ಟಿ ಮಾಡುತ್ತೆ. ಅಂದ್ರೆ ಈ ಒಂದು ಲಿವೈಸ್ ಏನಿರುತ್ತೆ ಅಲ್ವಾ, ಅದು 21% ತನಕ ಸ್ಪೆಕ್ಟ್ರಮ್ಗಾಗಿ ಕೋಟ್ಯಾಂತರ ರೂಪಾಯಿನ ಬಿಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಟ್ರೈ ಸ್ಯಾಟಲೈಟ್ ನೀವು ನೋಡಿದಾಗ ಗ್ಲೋಬಲಿ ಸ್ಪೆಕ್ಟ್ರಮ್ ಆಗಿ ಕಾಣುತ್ತೆ, ಅಂದ್ರೆ ಶೇಡ್ ರಿಸೋರ್ಸಸ್ ಇಂದ ಇದು ಬಂದಿರೋ ತರ. ಆಕ್ಷನ್ ಅಲ್ಲಿ ಇದಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ನಾವಿಲ್ಲಿ ನೋಡ್ಬೋದು. ಮೂರನೇದು, ನಾವು ತುಂಬಾ ಕ್ಯೂರಿಯಾಸಿಟಿಯನ್ನ ಮೂಡಿಸೋ ಫಾರ್ಮಾಸ್ಯೂಟಿಕಲ್ ಉದ್ಯಮದ ಬಗ್ಗೆ ಈಗ ಆಲ್ರೆಡಿ ಒಂದು ಕತೆಗಿಂತ ಹೆಚ್ಚು ಕತೆಗಳನ್ನ ನೋಡಿದೀವಿ. ಆ ವಲಯದಲ್ಲಿ ಒಂದು ದೊಡ್ಡ ಸುದ್ದಿ ಇದೆ. ಆಂಥಮ್ ಬಯೋಸೈನ್ಸ್ ನ $395 ಮಿಲಿಯನ್ IPO ಅವರ 2ನೇ ದಿನದಿಂದ ಫುಲ್ಲಿ ಸಬ್ಸ್ಕ್ರೈಬ್ಡ್ ಆಗಿದೆ ಅಂತ. ಇದು ಭಾರತದ ಫಾರ್ಮಾಸ್ಯೂಟಿಕಲ್ ವಲಯದಲ್ಲಿ ಇನ್ವೆಸ್ಟರ್ಸ್ ಅಂದ್ರೆ ಬಲವಾದ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಅಂತ ತೋರಿಸುತ್ತೆ. ಬೆಂಗಳೂರು ಮೂಲದ ಈ ಕಂಪನಿ ಅರ್ಲಿ ಸ್ಟೇಜ್ ಡ್ರಗ್ ಡಿಸ್ಕವರಿಯಲ್ಲಿ ತುಂಬಾ ಸ್ಪೆಷಲೈಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ನು ಗ್ಲೋಬಲ್ ಫಾರ್ಮಾ ಫರ್ಮ್ಸ್ ನೀವು ನೋಡಿದಾಗ ಚೈನೀಸ್ ಸಪ್ಲೈಯರ್ಸ್ಗೆ ಒಂದು ಆಲ್ಟರ್ನೇಟಿವ್ಸ್ ಅನ್ನ ಹುಡುಕ್ತಿರೋದ್ರಿಂದ ಇದು ಒಂದು ಉತ್ತಮ ಸ್ಥಿತಿಯಲ್ಲಿ ಇದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ ನೋಡಿ. ನಾಲ್ಕನೇದು, ದ ಡೈಲಿ ಬ್ರೀಫ್ ಜೊತೆಗೆ ನಮ್ಗೆ ಹೂ ಸೆಡ್ ವಾಟ್ ಅನ್ನೋ ಒಂದು ಶೋ ಕೂಡ ಇದೆ. ಅದರ ಒಂದು ಎಪಿಸೋಡ್ ನಲ್ಲಿ GSTಯ ಸಮಸ್ಯೆಗಳು ಅಂತ ಒಂದು ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ಈಗ ಆಲ್ರೆಡಿ ನೋಡಿದೀವಿ. ಅನ್ಫಾರ್ಚುನೇಟ್ಲಿ ಇಲ್ಲೊಂದು ಅಂದ್ರೆ ಬ್ರೈಟ್ ಸ್ಪಾಟ್ ಕೂಡ ಕಾಣ್ತದೆ ನೋಡಿ. ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ನೀವು ನೋಡಿದಾಗ ಭಾರತದ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂದ್ರೆ GST ಫ್ರೇಮ್ ವರ್ಕ್ ನ ಒಂದು ಸಿಗ್ನಿಫಿಕೆಂಟ್ ಓವರ್ ಹೌಲ್ ಅಪ್ರೂವ್ ಮಾಡ್ಕೊಂಡಿದೆ. 8 ವರ್ಷಗಳ ಹಿಂದೆ ಜಾರಿ ಆದಾಗಿಂದನೂ ಕೂಡ ಇದು ಮೊದಲ ಪ್ರಮುಖ ಬದಲಾವಣೆ. ಈ ಒಂದು ಉದ್ದೇಶ ಇಟ್ಕೊಂಡ ಸುಧಾರಣೆಗಳನ್ನ ನಾವು ನೋಡಿದಾಗ ಸ್ಲ್ಯಾಬ್ಸ್ ನ ಸಂಖ್ಯೆಯನ್ನ ಕಡಿಮೆ ಮಾಡಿಕೊಂಡು ಪ್ರೊಸೀಜರ್ಸ್ ಏನಿದೆ ಅದನ್ನ ಸಿಂಪಲ್ ಮಾಡಬೇಕು ಅಂತ. ಇನ್ನು ಟ್ಯಾಕ್ಸ್ ಸ್ಟ್ರಕ್ಚರ್ಸ್ ನೀವು ನೋಡಿದಾಗ ಸ್ಟ್ರೀಮ್ ಲೈನ್ ಮಾಡುವಂತಹ ಫೋಕಸ್ ಕೂಡ ಇಟ್ಕೊಂಡಿದೆ. 12% ಸ್ಲ್ಯಾಬ್ ನ ತೆಗೆದುಹಾಕೋ ಒಂದು ಪ್ರಮುಖ ಶಿಫಾರಸ್ ಇಲ್ಲಿದೆ ಅಂತ ಗೊತ್ತಾಗುತ್ತೆ. ಇದರಿಂದ ವಸ್ತುಗಳನ್ನ ನೀವು ನೋಡಿದಾಗ 5% ಅಥವಾ 18% ಕ್ಯಾಟಗರೀಸ್ ಗಳಿಂದನೂ ಕೂಡ ಹೋಗಬಹುದು. ಇದಷ್ಟು ಇವತ್ತಿನ ಜಿರೋದಾ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾವು ನಾಳೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.